ಎಲ್ಲವನ್ನು ಒದಗಿಸುವ ಕರ್ತನು. ಹೃದಯಪೂರ್ವಕವಾಗಿ ಕೈಗಳನ್ನು ಮೇರೆದ್ದು ದೇವರನ್ನು ದೃಷ್ಟಿಸಿ ನೋಡಿ. ವಿಷಯಗಳಿಗೆ ಮುಂದೆ ಹೋಗೋಕ್ಕಾಗ್ತಿಲ್ಲ. ದೇವರ ನೋಡಿ ನಾನೇ ನಡೆಸುವೆ ಅಂತ ಹೇಳಿದ್ರು. ನಡೆಸುವನೇ ನಡೆಸುವನೇ ಎಂದೆಂದು ಕೊನೆವರೆಗೂ ನಡೆಸುವನೇ ನಡೆಸುವನೇ ದೇವರನ್ನು ನೋಡಿ ಹೇಳಿ ನಡೆಸುವೆ ಕಥೆ. ದೇವರು ಕೈ ಬಿಡೋನಲ್ಲ, ಯಾರಿಗೂ ಸಾಲದವನಲ್ಲ. ದೇವರಿಗೆ ಕೈಗಳನ್ನು ಕೊನೆವರೆಗೂ ನಡೆಸುವನೇ ನಡೆಸುವನೇ ಕೊನೆವರೆಗೂ
ಕೊನೆಯವರೆಗೂ ನಡೆಸುವನು ನೀನಾಗಿದೆಯಾ ಕರ್ತನೆ ಅಪ್ಪ. ದೇವರ ಯೇಸುವೆ, ನಾವು ನಂಬುತ್ತಾ ಇದ್ದೇವೆ ಕರ್ತನೆ ಅಪ್ಪ. ಕೊನೆಯವರೆಗೂ ಮರಣದವರೆಗೂ ನಮ್ಮ ಜೊತೆಯಲ್ಲಿ ನೀನು ಇರುವ ಆತನಾಗಿದ್ದೆಯಲ್ಲ ಕರ್ತನೆ ಅಪ್ಪ. ನಮಗೆ ಗೊತ್ತಿಲ್ಲಪ್ಪ, ನಮ್ಮನ್ನು ಸಮರ್ಪಿಸ್ತೇನಪ್ಪ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತು, ನಮ್ಮ ಕ್ರಿಯೆಗಳಲ್ಲಪ್ಪ ಬಂದಿರುವ ಸಕಲ ಪಾಪವನ್ನು ಒಪ್ಪಿಸ್ತಾ ಇದ್ದೇವೆ ಕರ್ತನೆಪ್ಪ. ನಿಮಗೆ ವಿರುದ್ಧವಾಗಿಯಪ್ಪ, ನಿಮಗೆ ತಿಳಿದು ತಿಳಿಯದ ಕರ್ತನೆ ಮಾಡಿರುವಂಥ ಎಲ್ಲ ಪಾಪಗಳನ್ನು ಕ್ಷಮಿಸಿರಿ ಕರ್ತನೆಪ್ಪ. ದೇವರೇ, ಆರಾಧನೆಯಲ್ಲಿ ನಮ್ಮನ್ನು ತಗ್ಗಿಸಿಕೊಡ್ತಾ ಇದ್ದೇವಪ್ಪ. ದೇವರೇ ಯೇಸುವೆ, ನಮ್ಮಲ್ಲಿರುವಂತಹ ನಾನು ಎಂಬ ಭಾವ ಅಪ್ಪ, ಹೊಟ್ಟೆ ಕಿಚ್ಚು, ಮೋಸ ಕರ್ತನೆಪ್ಪ, ಸುಳ್ಳು ಹೇಳುವುದು ಕರ್ತನೆಪ್ಪ, ಮತ್ತೊಬ್ಬರ ವಸ್ತುಗಳಿಗೆ ಆಶಿಸುವುದು ಕರ್ತನೆಪ್ಪ ಅಪ್ಪ, ವಿಧೇಯತೆ ಇಲ್ಲದೆ ಜೀವಿತ ಕರ್ತನೆಪ್ಪ ಈ ದಿನದಲ್ಲಿ ಸಮರ್ಪಿಸ್ತಾ ಇದ್ದೇವಪ್ಪ. ಎಲ್ಲವನ್ನು ಬಿಟ್ಟು ಕರ್ತನೆಪ್ಪ ದೇವರೇ ಯೇಸುವೆ, ನೀವೇ ಕರ್ತನೆ, ನೀವು ಹೇಳಿರುವ ಅಪ್ಪ ಪ್ರೀತಿಯ ಫಲಗಳನ್ನು, ಆತ್ಮೀಕವಾದಪ್ಪ ಆ ಫಲಗಳನ್ನು ಕರ್ತನೆಪ್ಪ ನಮ್ಮ ಜೀವಿತದಲ್ಲಿ ಕೂಡಿ ಬಂದಿರುವ ಎಲ್ಲರ ಜೀವಿತದಲ್ಲಪ್ಪ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸನಪ್ಪ. 9 ಫಲಗಳಲ್ಲಪ್ಪ ಎಲ್ಲ ಮಕ್ಕಳು ತುಂಬಿರಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆಪ್ಪ. ಪರಿಶುದ್ಧಾತ್ಮನೆಪ್ಪ, ಈ ಆರಾಧನೆಯಲ್ಲಪ್ಪ ನೀನು ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆಪ್ಪ. ನಾವು ನಂಬುತ್ತಾ ಇದ್ದೇವೆ ಕರ್ತನೆ, ನೀವು ಬಲವಾದ ಕಾರ್ಯವನ್ನು ನೀವು ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಅನೇಕರಿಗೆ ಕರ್ತನೆ ಅಪ್ಪ ಇವತ್ತೊಂದು ಸಮರ್ಪಿಸುವುದಕ್ಕೆ ನೀವು ಕೊಟ್ಟಿರುವಂಥ ಈ ಸಮಯಕ್ಕಾಗಿ ವಂದಿಸ್ತಾ ಇದ್ದೇವಪ್ಪ. ಅಪ್ಪ, ಇನ್ನು ಕಾಲ ಏನು ಹೆಚ್ಚಿಲ್ಲ ಕರ್ತನೆಪ್ಪ. ದೇವರೇ, ಪ್ರತಿದಿನವೂ ಪ್ರತಿ ಕ್ಷಣವೂ ಅಪ್ಪ ನಾವು ಮಾಡುವ ಒಂದೊಂದು ಕೆಲಸಗಳಲ್ಲಿ ಅಪ್ಪ ನಿಮ್ಮನ್ನು ಸದಾ ನೆನೆಸುವಂತೆ, ಭಯಭಕ್ತಿಯುಳ್ಳ ಜೀವಿತವನ್ನು ಜೀವಿಸುವಂತೆಪ್ಪ ನಮ್ಮೆಲ್ಲರನ್ನು ಸಮರ್ಪಿಸ್ತಾ ಇದ್ದೇನಪ್ಪ. ವಾಕ್ಯದೊಟ್ಟಿಗೆ ನೀವೇ ಮಾತನಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ಎಲ್ಲವಪ್ಪ ನಿಮ್ಮ ಕರಗಳಲ್ಲಿ ಒಪ್ಪಿಸಿ ತಗ್ಗಿಸಿ ಪ್ರಾರ್ಥಿಸಿ ಬೇಡುವುದನೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ದೇವರ ನಾಮಕ್ಕೆ ವಂದನೆ ಉಂಟಾಗಲಿ. ಕೂಡಿ ಬಂದಿರೋ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತಾ ಇದ್ದೇವೆ. ಇವತ್ತಿನ ವಚನ ಧ್ಯಾನಕ್ಕೋಸ್ಕರ ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಆಮೇನ್. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಾಲೆಲೂಯಾ. ಪವಿತ್ರಾತ್ಮನು ನಮ್ಮ ಮೇಲೆ ಬರಲು ಏನಾಗ್ತಾ ಇದೆ? ನಾವು ಬಹುಬಲವನ್ನು ಹೊಂದುತ್ತಾ ಇದ್ದೇವೆ. ಹಾಲೆಲೂಯಾ. ಪವಿತ್ರಾತ್ಮನ ಈ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತು, ನಾವು ಬಾಯಪಾಠ ಮಾಡಿರೋ ವಾಕ್ಯ. ಪವಿತ್ರಾತ್ಮನು ನಮ್ಮ ಮೇಲೆ ಬರಲು ನಾವು ಬಹುಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ನಾವು ಸಾಕ್ಷಿಗಳಾಗಿರಬೇಕು. ಆದರೆ ಪವಿತ್ರಾತ್ಮನು ನಮ್ಮ ಮೇಲೆ ಬಲವಾಗಿ ಬಂದಿದೆಯಾ? ಪವಿತ್ರಾತ್ಮನೆಂದರೆ ಯಾರು? ಪವಿತ್ರಾತ್ಮನು ಯಾರಾಗಿದ್ದಾರೆ? ಅವರು ಎಲ್ಲಿದ್ದರು? ಯಾವ ವ್ಯಕ್ತಿ ಆಗಿದ್ದಾರೆ ಎನ್ನುವುದನ್ನು ನಾವು ನೋಡಿಕೊಳ್ಳೋಣ. ನಾವು ಆದಿಕಾಂಡದಲ್ಲಿ ನೋಡುವಾಗ ಆದಿಯಲ್ಲಿ ಇದ್ದವರೇ ಪವಿತ್ರಾತ್ಮರು. ಆಮೇನ್. ಪವಿತ್ರಾತ್ಮನು ಹೊಸ ಒಡಂಬಡಿಕೆಯಲ್ಲಿ ಎಲ್ಲ ಬಂದದ್ದು. ಪವಿತ್ರಾತ್ಮನು ಜೆನೆಸಿಸ್, ಇನ್ ದ ಕ್ರಿಯೇಷನ್, ಸೃಷ್ಟಿಯಲ್ಲಿಯೇ ಪವಿತ್ರಾತ್ಮರು ಕೂಡ ಜೊತೆಯಲ್ಲಿದ್ದರು. ಹಾಲೆಲೂಯಾ.
ಪವಿತ್ರಾತ್ಮರು ಒಬ್ಬ ಶಕ್ತಿಯಲ್ಲ, ಪವಿತ್ರಾತ್ಮನ ಒಂದು ವ್ಯಕ್ತಿಯಾಗಿದ್ದಾರೆ. ಆಮೇನ್. ನಾವು ಸಾಧಾರಣವಾಗಿ ಏನು ಹೇಳೋದು, ಪವಿತ್ರಾತ್ಮನ ಶಕ್ತಿ ಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ಪವಿತ್ರಾತ್ಮನ ಶಕ್ತಿ ಕೊಡಬೇಕಾದ್ರೆ ಪವಿತ್ರಾತ್ಮನ ಶಕ್ತಿ ಮಾತ್ರ ಅಲ್ಲ ಕೊಡೋದು, ಅವರು ವ್ಯಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಬರ್ತಾರೆ. ಹಲ್ಲೆಲೂಯಾ. ನಾವು ಆದಿಕಾಂಡ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ, ಆದಿಕಾಂಡ 1ನೇ ಅಧ್ಯಾಯ 3ನೇ ವಾಕ್ಯ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆಮೇನ್. ಹಲ್ಲೆಲೂಯಾ. ಈ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತು, ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಇದರಲ್ಲಿ 2 ವಿಷಯ ನಾವು ನೋಡ್ತಾ ಇದ್ದೇವೆ. ಒಂದು, ಆತನು ಬೆಳಕಾಗಲಿ ಅಂತ ಹೇಳಿದ್ರು, ಬೆಳಕಾಯಿತು. ಅಲ್ಲಿ ನಾವು ಮಾತು ಏನಾಗಿದೆ, ಆ ವಾಕ್ಯ ಯೇಸುಸ್ವಾಮಿ ಆಗಿದ್ದಾರೆ ಅಲ್ವಾ, ವಾಕ್ಯ ಯೇಸುಸ್ವಾಮಿ ಆಗಿದ್ದಾರೆ. ಆದರೆ ಅಲ್ಲಿ ಶ್ವಾಸ ಕೂಡ ಕಾರ್ಯ ಮಾಡ್ತಾ ಇದೆ. ಬೆಳಕಾಗಲಿ ಅಂತ ಹೇಳಿದಾಗ ಬಾಯಿಂದ ಏನು ಬರ್ತಿದೆ, ಮಾತು ಬರ್ತಿದೆ, ಅದ್ರ ಜೊತೆ ಉಸಿರಾಡ್ತಾ ಇದ್ದೀವಲ್ವಾ, ಶ್ವಾಸ ಕೂಡ ಅಲ್ಲಿ ಬರ್ತಾ ಇದೆ. ನಾವು ನಾರ್ಮಲ್ ಸತ್ಯವೇದದಲ್ಲಿ ನಾವು ನೋಡಬೇಕಾದ್ರೆ ಏನು ಹೇಳ್ತಾ ಇದೆ, ಅಲ್ಲಿ ಯೇಸುಸ್ವಾಮಿ ತನ್ನ ಶ್ವಾಸವನ್ನು ಊದಿದರು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದರು. ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸುಸ್ವಾಮಿ ಅವರ ಮೇಲೆ ಊದಿ ಪವಿತ್ರಾತ್ಮ ಬಲವನ್ನು ತಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡದಲ್ಲಿ ಅದೆಲ್ಲ ಶ್ವಾಸ ಅಂತ ಇದೆ. ಹೀಬ್ರೂ ನಾವಲ್ಲಿ ಹೀಬ್ರೂ ಅಲ್ಲಿ ಒರಿಜಿನಲ್ ಟ್ರಾನ್ಸ್ಲೇಷನ್, ಒರಿಜಿನಲ್ ವರ್ಡ್ಸಲ್ಲಿ ನೋಡುವುದಾದರೆ ಅದು ಶ್ವಾಸವಲ್ಲ, ಅಲ್ಲಿ ಸ್ಪಿರಿಟ್, ಬ್ರೀತ್ ಅಲ್ಲ, ಸ್ಪಿರಿಟ್. ಹೀ ಬ್ರೆತ್ ಅಂತ ಇರೋದು ಅಲ್ಲಿ ಪವಿತ್ರಾತ್ಮರನ್ನೇ ಸೂಚಿಸ್ತಾ ಇದೆ. ಆಮೇನ್. ಆದಿಯ ಸೃಷ್ಟಿಯಲ್ಲಿ ತಂದೆಯಾದ ದೇವರು ಮಾತ್ರ ಅಲ್ಲ ಇದ್ದಿದ್ದು, ಕುಮಾರನಾದ ಯೇಸು ಇದ್ದರು, ಪವಿತ್ರಾತ್ಮರು ಇದ್ದರು. ಆಮೇನ್. ಒಂದು ಸೃಷ್ಟಿ ನಡೆಯಬೇಕಂದರೆ ಯೇಸು ಸ್ವಾಮಿ ಜೊತೆ ಪವಿತ್ರಾತ್ಮನು ಕೂಡ ಇದ್ದರೆ ಕತ್ತಲು ಬೆಳಕಾಗಿ ಮಾರ್ಪಡುತ್ತದೆ. ಹಲ್ಲೆಲೂಯಾ. ಆದರೆ ನಿಜವಾದ ಹೀಬ್ರೂ ಪುಸ್ತಕವನ್ನು ನಾವು ತೆಗೆದು ನೋಡಬೇಕಾದ್ರೆ ಅಲ್ಲಿ ಸ್ಪಿರಿಟ್ ಅಂತ ಬರೆದಿದೆ. ಸ್ಪಿರಿಟ್ ಅಂದರೆ ಆತ್ಮ, ಪವಿತ್ರಾತ್ಮ. ಪವಿತ್ರಾತ್ಮನು ಸ್ಪಿರಿಟ್ ಆಫ್ ಗಾಡ್ ಆ್ಯಂಡ್ ವರ್ಡ್ ಆಫ್ ಗಾಡ್ ಜೊತೆಯಲ್ಲಿ ಸೇರಿದಾಗ ಸೃಷ್ಟಿ ಆಯಿತು. ದೇವರ ವಾಕ್ಯವು ದೇವರ ಆತ್ಮನು ಒಟ್ಟಾಗಿ ಸೇರುವಾಗ ಸೃಷ್ಟಿಗಳು ನಡೆಯುತ್ತದೆ. ನಮ್ಮಲ್ಲಿ ದೇವರ ವಾಕ್ಯ ಮಾತ್ರ ಇದ್ದರೂ ಸೃಷ್ಟಿಯಾಗಲ್ಲ, ದೇವರ ಆತ್ಮ ಮಾತ್ರ ಇದ್ದರೂ ಸೃಷ್ಟಿಯಾಗಲ್ಲ. ದೇವರ ಆತ್ಮ ದೇವರ ವಾಕ್ಯ ಜೊತೆಯಲ್ಲಿ ಒಂದೇ ಸಾರಿ ನಡೆಯುವಾಗ ಕೆಲ ಸೃಷ್ಟಿಗಳು ಉಂಟಾಗುತ್ತದೆ. ಹಲ್ಲೆಲೂಯಾ. ಆದಿಯಲ್ಲಿಯೇ ಸೃಷ್ಟಿಯಲ್ಲಿ ದೇವರಾತ್ಮನು ಇದ್ದರು. ಆಮೇನ್. ಸೃಷ್ಟಿಯಲ್ಲಿದ್ದ ದೇವರಾತ್ಮರು ಮತ್ತೆ ನಾವು ಎಲ್ಲಿ ನೋಡ್ತಾ ಇದ್ದೇವೆ ಅಂದರೆ, ವಿಮೋಚನ ಕಾಂಡ 31ನೇ ಅಧ್ಯಾಯ 2-3 ವಾಕ್ಯದಲ್ಲಿ ನಾವು ನೋಡೋಣ. ವಿಮೋಚನ ಕಾಂಡ 31ನೇ ಅಧ್ಯಾಯ 2-3 ವಾಕ್ಯದಲ್ಲಿ, ವಿಚಿತ್ರವಾಗಿ ನಯವಾದ ಕೆಲಸಗಳನ್ನು ಕಲ್ಪಿಸುವುದಕ್ಕೂ, ಚಿನ್ನ ಬೆಳ್ಳಿ ತಾಮ್ರಗಳಿಂದ ಕೆಲಸ ನಡೆಸುವುದಕ್ಕೂ, ರತ್ನಗಳನ್ನು ಕೆತ್ತುವುದಕ್ಕೂ, ಮರದಲ್ಲಿ ವಿಚಿತ್ರವಾಗಿ ಕೆತ್ತನೆ ಕೆಲಸವನ್ನು ಮಾಡುವುದಕ್ಕೂ, ಇವೇ ಮೊದಲಾದ ಸಮಸ್ತ ಶೃಂಗಾರವಾದ ಕೆಲಸವನ್ನು ಮಾಡುವುದಕ್ಕೂ ನಾನು ಯಹೂದ ಕುಲದವನಾದ ಹೂರನ ಮೊಮ್ಮಗನೂ ಊರಿಯ ಮಗನೂ ಆಗಿರುವ ಬೆಚಲೇಲನೆಂಬವನನ್ನು ಗೊತ್ತು ಮಾಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ನೋಡಿ, ಪವಿತ್ರಾತ್ಮನು ಫಸ್ಟು ಆತ್ಮವಾಗಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಆತನು ಹೇಗೆ ಪ್ರಕಟವಾಗ್ತಿದ್ರು ಅಂದರೆ, ಗೊತ್ತು ಮಾಡಲ್ಪಟ್ಟವರ ಮೇಲೆ ಮಾತ್ರ ಪ್ರಕಟವಾಗ್ತಿದ್ರು. ಆಮೇನ್. ಹಳೆ ಒಡಂಬಡಿಕೆಯಲ್ಲಿ ಗೊತ್ತು ಮಾಡಲ್ಪಟ್ಟರು. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದೆಯಲ್ಲ, 31ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ, ನಾನು ಅವರನ್ನು ಗೊತ್ತು ಮಾಡಿದ್ದೇನೆ, ಅವನಿಗೆ ದಿವ್ಯಾತ್ಮವನ್ನು ಕೊಟ್ಟು ಬೇಕಾದ ಜ್ಞಾನ ವಿದ್ಯೆ ವಿವೇಕಗಳನ್ನು ಸಕಲ ಶಿಲ್ಪ ಶಾಸ್ತ್ರ ಜ್ಞಾನವನ್ನು ಅನುಗ್ರಹಿಸುವೆನು. ಹಲ್ಲೆಲೂಯಾ. ಆದಿಯಲ್ಲಿದ್ದಂಥ ದೇವರಾತ್ಮನು ಮತ್ತೆ ನಾವು ನೋಡುವುದಲ್ಲಿ ಬೆಸಲೇಲನ ಮೇಲೆ ನೋಡುವಾಗ ಅಲ್ಲಿ ದೇವರಾತ್ಮನ ಹೇಗಿದ್ದಾರೆ, ಗೊತ್ತು ಮಾಡಲ್ಪಟ್ಟವರ ಮೇಲೆ ಮಾತ್ರ ಪ್ರಕಟವಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಗೊತ್ತು ಮಾಡಲ್ಪಟ್ಟವರ ಮೇಲೆ ಪ್ರಕಟವಾಗುವಾಗ ಅಲ್ಲಿ ಏನಾಗ್ತಾ ಇದೆ, ದಿವ್ಯ ಜ್ಞಾನ, ಸಕಲ ಶಿಲ್ಪಶಾಸ್ತ್ರ ಜ್ಞಾನ ಉಂಟಾಗುತ್ತಾ ಇದೆ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಎಲ್ಲರ ಮೇಲೆ ಇರ್ತಾ ಇರಲಿಲ್ಲ, ಸಾದಾ ಜನರ ಮೇಲೆ ಇಳಿದು ಬರ್ತಾ ಇರಲಿಲ್ಲ. ಹಳೆ ಒಡಂಬಡಿಕೆಯಲ್ಲಿರೋ ಪವಿತ್ರಾತ್ಮನು ಗೊತ್ತು ಮಾಡಲ್ಪಟ್ಟವರ ಮೇಲೆ ಮಾತ್ರ ಇಳಿದು ಬರ್ತಾ ಇದ್ರು. ಆಮೇನ್.
ಯೆಹೋಶುವನ ಮೇಲೆ ಮತ್ತೆ ಇಳಿದು ಬರ್ತಾ ಇದ್ದಾರೆ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುವುದಾದರೆ ಅಲ್ಲಿ ಯೆಹೋಶುವನ ಮೇಲೆ ದೇವರ ಆತ್ಮನು ಇಳಿದು ಬಂದು ಏನು ಹೇಳ್ತಾ ಇದ್ದಾರೆ ಅಲ್ಲಿ? ಮೋಶೆಯು ನೂನನ ಮಗನಾದ ಯೆಹೋಶುವನ ಮೇಲೆ ಕೈ ಇಟ್ಟದರಿಂದ ಅವನು ಜ್ಞಾನವರ ಸಂಪನ್ನನಾದನು. ಯೆಹೋವನು ಮೋಶೆಗೆ ಕೊಟ್ಟ ಆಜ್ಞೆಗೆ ಅನುಸಾರವಾಗಿ ಇಸ್ರಾಯೇಲ್ಯರು ಯೆಹೋಶುವನ ಮಾತಿನ ಪ್ರಕಾರ ನಡೆದರು. ಹಲ್ಲೆಲೂಯ. ಅಲ್ಲಿ ಇಸ್ರಾಯೇಲ್ಯರಿಗೆಲ್ಲರಿಗೂ ದೇವರಾತ್ಮ ವರವನ್ನು ಕೊಡ್ಬೋದಾಗಿತ್ತಲ್ವಾ? ಹೌದಲ್ವಾ? ಆದರೆ ಯೆಹೋಶುವನಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಫಸ್ಟು ಬೆಸಲೇಲಿಗೆ ಅವನನ್ನು ಗೊತ್ತು ಮಾಡಿದ್ರು, ಅವನಿಗೆ ಅಭಿಷೇಕ ಕೊಟ್ಟರು. ಏನಕ್ಕೆ ಅಭಿಷೇಕ ಕೊಟ್ಟರು? ಅವನಿಗೆ ಅಭಿಷೇಕ ಕೊಟ್ಟಿದ್ದೇನಕ್ಕೆ? ದೇವಾಲಯವನ್ನು ಸೃಷ್ಟಿಸಲಿಕ್ಕೆ. ಎರಡನೇದಾಗಿ ಯೆಹೋಶುವನನ್ನು ಗೊತ್ತು ಮಾಡಿದ್ರು, ಅವನಿಗೆ ಅಭಿಷೇಕ ಕೊಟ್ಟರು. ಅವನಿಗೆ ಅಭಿಷೇಕ ಕೊಟ್ಟಿದ್ದೇನಕ್ಕೆ? ಇಸ್ರಾಯೇಲಿಯರನ್ನು ನಡೆಸಲಿಕ್ಕೆ. ಅಂದರೆ ಇಲ್ಲಿ ಅನಾಯಿಂಟಿಂಗ್ ಏನಿದೆ? ವೇರಿಯೇಷನ್ಸ್ ಇದೆ. ಆಮೇನ್. ಅನಾಯಿಂಟಿಂಗಲ್ಲಿ, ಅಭಿಷೇಕದಲ್ಲಿ ವೇರಿಯೇಷನ್ಸು. ಇವನಿಗೆ ಇದು ದೇವದರ್ಶನ ಗೂಡಾರ ಕಟ್ಟುವಂಥ ಅಭಿಷೇಕ, ಅವನಿಗೆ ಅದೇ ಅಭಿಷೇಕ ಇರೋದು, ಜನರನ್ನು ನಡೆಸುವಂಥ ಅಭಿಷೇಕ. ಆಲ್ರೆಡಿ ಬೆಸಲೇಲ್ ಮೇಲೆ ಅಭಿಷೇಕ ಇಳಿದಿದ್ದಾನೆ, ಮತ್ತೇನಕ್ಕೆ ಯೆಹೋಶುವನನ್ನು ಅಭಿಷೇಕಿಸಬೇಕಾಗಿತ್ತು? ಯೆಹೋಶುವನಿಗೆ ಬೇರೆ ಅಭಿಷೇಕ, ಯೆಹೋಶುವನಿಗೆ ನಾಯಕತ್ವದ ಅಭಿಷೇಕ, ಬೆಸಲೇಲಿಗೆ ಜ್ಞಾನದ ಅಭಿಷೇಕ. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ದೇವರಾತ್ಮನ ಹೇಗೆ ಇಳಿದು ಬರ್ತಾಯಿದ್ರು? ಪರ್ಟಿಕ್ಯುಲರ್ ವಿಷಯಕ್ಕೆ ಮಾತ್ರ. ಒಂದು ವ್ಯಕ್ತಿಗೆ ಜ್ಞಾನ ಬೇಕಂದರೆ ಆ ವ್ಯಕ್ತಿಗೆ ಜ್ಞಾನದ ಅಭಿಷೇಕ, ಮತ್ತೊಬ್ಬ ವ್ಯಕ್ತಿ ನಾಯಕತ್ವ ನಡೆಸಬೇಕಾದ್ರೆ ನಾಯಕತ್ವದ ಅಭಿಷೇಕ, ಅರಸನಾಗಬೇಕಂದ್ರೆ ಅರಸನ ಅಭಿಷೇಕ, ಯಾಜಕನಾಗಬೇಕು ಯಾಜಕನ ಅಭಿಷೇಕ. ಅಂದರೆ ಎಲ್ಲರಿಗೂ ಒಂದೇ ವರ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ವರ. ಅದು ನೇಮಿಸಲ್ಪಟ್ಟವರ ಮೇಲೆ ಮಾತ್ರ, ಆರಿಸಲ್ಪಟ್ಟವರಿಗೋಸ್ಕರ ಮಾತ್ರ ಪವಿತ್ರಾತ್ಮನ ಏನು ಮಾಡ್ತಾ ಇದ್ದಾರೆ? ಇಳಿದು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಮತ್ತೆ ನಾವು ನೋಡಬೇಕಾದ್ರೆ ಗಿದ್ಯೋನ ಮೇಲೆ ಇಳಿದು ಬರ್ತಾ ಇದ್ದಾರೆ. ಗಿದ್ಯೋನನ ಮೇಲೆ ಇಳಿದು ಬರಬೇಕಾದ್ರೆ ಗಿದ್ಯೋನನ ಮೇಲೆ ಇಳಿದು ಬರಬೇಕಾದ್ರೆ ಅಲ್ಲಿ ಕೆಲ ಕಾರ್ಯಗಳು ನಡೀತಾ ಇದೆ. ನ್ಯಾಯಸ್ಥಾಪಕರು ಪುಸ್ತಕ 6ನೇ ಅಧ್ಯಾಯ 34ನೇ ವಾಕ್ಯ. ನ್ಯಾಯಸ್ಥಾಪಕರು 6:34. ಆಗ ಗಿದ್ಯೋನನು ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ ಕೊಂಬನ್ನು ಊದಲು ಅಬಿಯೇಜರನ ಗೋತ್ರದವರು ಬಂದು ಅವನನ್ನು ಹಿಂಬಾಲಿಸಿದರು. ಹಲ್ಲೆಲೂಯಾ. ಅಲ್ಲಿ ಏನು ಹೇಳ್ತಾರೆ? ಯೆಹೋವನ ಆತ್ಮನ ಆವೇಶವುಳ್ಳವನಾಗಿ. ಆಮೇನ್. ಗಿದ್ಯೋನನ ಕತೆ ನಮಗೆಲ್ಲರಿಗೂ ಗೊತ್ತು. ಗಿದ್ಯೋನನು ಏನು ಮಾಡ್ತಾ ಇದ್ದ? ಗಿದ್ಯೋನನು ಅವನಿಗೆ ಆಸಕ್ತಿ ಇತ್ತು, ಅಭಿಷೇಕ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದ? ಜವಗೋದಿಯನ್ನು ಬಡಿತಾ ಇದ್ದಾನೆ. ದ್ರಾಕ್ಷಾರಸದ ತೋಟದಲ್ಲಿ ಜವಗೋದಿ ತಗೊಂಡೋಗಿ ಬಡಿತಾ ಇದ್ದಾನೆ. ಯಾಕೆ? ಫೆಲಿಸ್ತ್ಯರು ನಮ್ಮ ಸಂಪತ್ತನ್ನು ಆಕ್ರಮಿಸಬಾರದು. ಅವನ ಆಸಕ್ತಿ ನೋಡಿ ಅಲ್ಲಿ ಅವನನ್ನು ಮಾತ್ರ ನೇಮಿಸಿ ಅವನಿಗೆ ಮಾತ್ರ ಆತ್ಮ ಅಭಿಷೇಕ ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಯಾಕೆ ಇದನ್ನು ಹೇಳಿ ಬರ್ತಾ ಇದ್ದೇನೆ ಅಂತ ನಿಮಗೆ ಮತ್ತೆ ಗೊತ್ತಾಗುತ್ತದೆ. ಫಸ್ಟು ದೇವರಾತ್ಮನು ಆದಿಯಿಂದಲೂ ಇದ್ದರು, ಆತನು ಒಬ್ಬ ಶಕ್ತಿಯಲ್ಲ ವ್ಯಕ್ತಿಯಾಗಿದ್ದಾರೆ. ಎರಡನೇದು, ಹಳೆಯ ಒಡಂಬಡಿಕೆಯಲ್ಲಿ ದೇವರಾತ್ಮನ ಏನು ಮಾಡ್ತಾ ಇದ್ದಾರೆ? ನೇಮಿಸಲ್ಪಟ್ಟ ವ್ಯಕ್ತಿಗಳ ಮೇಲೆ ಮಾತ್ರ ಇಳಿದು ಬರ್ತಾರೆ, ಆರಿಸಿಕೊಂಡವರ ಮೇಲೆ ಮಾತ್ರ ಇಳಿದು ಬರ್ತಾರೆ. ಆರಿಸಿಕೊಂಡವರ ಮೇಲೆ ಇಳಿದು ಬರುವಂಥ ದೇವರಾತ್ಮನು ವಿಶಿಷ್ಟವಾಗಿದ್ದಾರೆ. ಒಬ್ಬರಿಗೆ ಜ್ಞಾನದ ಆತ್ಮನು, ಒಬ್ಬರಿಗೆ ನಾಯಕತ್ವದ ಆತ್ಮನು, ಒಬ್ಬರಿಗೆ ರಾಜಕೀಯ ಪುರೋಹಿತದ ಆತ್ಮನು, ಹಾಗೆ ವಿಶಿಷ್ಟವಾದ ಅಭಿಷೇಕ. ಎಲ್ಲರಿಗೂ ಅಭಿಷೇಕ ಇಲ್ಲ, ಕರೆಯಲ್ಪಟ್ಟವರಿಗೆ ಮಾತ್ರ ಅಭಿಷೇಕ, ಅವರಿಗೆ ಒಂದು ವಿಶಿಷ್ಟವಾದ ಅಭಿಷೇಕ. ಆದರೆ ನಾವು ಇದೆಲ್ಲ ಆದಿಕಾಂಡದಿಂದ ನಾವು ಕೊನೆಯ ಪುಸ್ತಕ ಗಂಟ ನೋಡುವಾಗ, ಆದಿಕಾಂಡದಿಂದ ನಾವು ನೋಡುವಾಗ ಇದೇ ನಾವು ನೋಡ್ತಾ ಇರೋದು. ಏನು ನೋಡ್ತಾ ಇದ್ದೀವಿ? ದೇವರ ಆತ್ಮನಿದ್ದಾರೆ, ಆದರೆ ದೇವರ ಆತ್ಮನು ಒಬ್ಬರ ಮೇಲೆ ಬಂದರು ಹೋದರು, ನೆಲೆಗೊಳ್ತಾ ಇಲ್ಲ, ಎಲ್ಲರಲ್ಲೂ ಬರ್ತಾ ಇಲ್ಲ, ಒಬ್ಬರಲ್ಲಿ ಮಾತ್ರ ಬರ್ತಾ ಇದೆ. ಏಷಾಯನ ಮೇಲೆ ಅಂದರೆ ಏಷಾಯನಿಗೆ ಮಾತ್ರ, ಎರೆಮ್ಯನಿಗೆ ಅಂದರೆ ಎರೆಮ್ಯನಿಗೆ ಮಾತ್ರ, ದಾವೀದನ ಮೇಲೆ ಅಂದರೆ ದಾವೀದನ ಮೇಲೆ ಮಾತ್ರ. ಹಾಗೆ ಒಬ್ಬೊಬ್ಬರಿಗೆ ಮಾತ್ರ ಸೀಮಿತವಾದ ಅಭಿಷೇಕ, ಅದು ವ್ಯತ್ಯಸ್ತವಾದ ಅಭಿಷೇಕ. ಎಲ್ಲರಿಗೂ ಪ್ರವಾದನೆ ವರ ಇಲ್ಲ, ಎಲ್ಲರಿಗೂ ನಾಯಕತ್ವ ನಡೆಸುವ ವರ ಇಲ್ಲ, ಎಲ್ಲರಿಗೂ ಅಧಿಕಾರ ಮಾಡುವಂಥ ವರ ಇಲ್ಲ. ನಿನಗೆ ಪ್ರವಾದನೆ ವರ ಇದ್ದರೆ ನಿನ್ನ ಪ್ರವಾದನೆ ಮಾತ್ರ ಹೇಳು, ನಿನಗೆ ಅಭಿಷೇಕ ಇದ್ದರೆ ನಿನ್ನ ಅಭಿಷೇಕ ವರ ಮಾತ್ರ ನಡೆಸು. ಹೀಗೆ ಹಳೆ ಒಡಂಬಡಿಕೆ ಎಲ್ಲ ಮಾಡುವಾಗ ಹೊಸ ಒಡಂಬಡಿಕೆ ಬಂದಾಗ ಯೋಹಾನ ಸ್ನಾನಿಕನಾದ ಯೋಹಾನನ್ ಹೇಳ್ತಾ ಇದ್ದಾರೆ, ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ನೋಡಿ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ,
ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು. ಆತನ ಕೆರೆಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಹಾಲೆಲೂಯಾ. ಆತನು ಯಾವುದರಲ್ಲಿ? ಪವಿತ್ರಾತ್ಮರಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸ್ತಾರೆ. ಹೊಸ ಒಡಂಬಡಿಕೆಯ ಇಲ್ಲಿ ಬಂದಾಗ ಯೇಸು ಸ್ವಾಮಿ ಇಲ್ಲಿ ಸ್ನಾನಿಕನಾದ ಯೋಹಾನನ್ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳ್ತಾ ಇದ್ದಾರೆ? ಇಸ್ರಾಯೇಲ್ ಜನರಿಗೆ ಎಲ್ಲರಿಗೂ. ಅಲ್ಲಿ ಪರಿಸರನ ಸಪ್ರೇಟ್ ಮಾಡಿಲ್ಲ, ಶಾಸ್ತ್ರಿಗಳನ್ನು ಸಪ್ರೇಟ್ ಮಾಡಿಲ್ಲ, ಅಲ್ಲಿರುವ ಜನ ಬಡವರನ್ನು ಸಪ್ರೇಟು, ಶ್ರೀಮಂತರನ್ನು ಸಪ್ರೇಟ್, ನೋ, ಎಲ್ಲರಿಗೂ ಹೇಳ್ತಾ ಇದ್ದಾರೆ. ಏನೇ ಒಂದೇ ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ಬರುವವರನ್ನು ನಿಮ್ಮೆಲ್ಲರನ್ನು ಪವಿತ್ರಾತ್ಮನಲ್ಲಿಯೂ ಅಗ್ನಿಯಲ್ಲಿಯೂ ಸ್ನಾನ ಮಾಡಿಸ್ತಾರೆ. ಹಾಲೆಲೂಯಾ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಒಬ್ಬೊಬ್ಬ ವ್ಯಕ್ತಿಗೆ ಮಾತ್ರ ಸೀಮಿತವಾದಾಗ, ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ಸ್ನಾನಿಕನಾದ ಯೋಹಾನನ್ ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀನು ಒಬ್ಬರಿಗೆ ಇಬ್ಬರಿಗೆ ಅಲ್ಲ, ನಿಮ್ಮೆಲ್ಲರ ಮೇಲೆ ಒಂದೇ ರೀತಿಯಾಗಿ ಒಂದೇ ವರವಾಗಿರುವ ಪವಿತ್ರಾತ್ಮರು ಕೊಡ್ತಾರೆ. ಅದು ಪವಿತ್ರಾತ್ಮನು ಬರುವಾಗ ಸುಮ್ಮನೆ ಬರಲ್ಲ, ಪವಿತ್ರಾತ್ಮನ ದೀಕ್ಷಾ ಸ್ನಾನ, ಬೆಂಕಿಯ ದೀಕ್ಷಾ ಸ್ನಾನ. ಆ ಬೆಂಕಿಯ ದೀಕ್ಷಾ ಸ್ನಾನ ಕೊಡಲಿಕ್ಕೆ ಒಬ್ಬನು ನನ್ನ ಹಿಂದೆ ಬರ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿದ್ದ ಪವಿತ್ರಾತ್ಮರು ಒಬ್ಬೊಬ್ಬ ವ್ಯಕ್ತಿಗೆ ಸೀಮಿತವಾದರೆ, ಹೊಸ ಒಡಂಬಡಿಕೆಯಲ್ಲ ಪವಿತ್ರಾತ್ಮರು ಎಲ್ಲರಿಗೂ. ಆಮೇನ್. ಇಸ್ರಾಯೇಲ್ಯರೆಲ್ಲರಿಗೂ ಆ ಪವಿತ್ರಾತ್ಮನ ಒಂದು ಅಭಿಷೇಕ ಹೊಂದಿಕೊಳ್ಳುವಂಥ ಈಗ ಆಪರ್ಚುನಿಟಿ ಇದೆ. ಫಸ್ಟ್ ಹಳೆ ಒಡಂಬಡಿಕೆಯಲ್ಲಿ ನೀನು ಆರಿಸಲ್ಪಡಬೇಕು, ನೇಮಿಸಲ್ಪಡಬೇಕು, ಸ್ಥಾಪಿಸಲ್ಪಡಬೇಕು, ಆಗ ಮಾತ್ರ ನಿನಗೆ ಅಭಿಷೇಕ. ಹೊಸ ಒಡಂಬಡಿಕೆಯಲ್ಲಿ ನೀನು ದೇವರನ್ನು ನಂಬಿದ್ರೆ ಎಲ್ಲರಿಗೂ ಪವಿತ್ರಾತ್ಮನಲ್ಲಿಯೂ ಅಗ್ನಿಯಲ್ಲಿಯೂ ಸುಮ್ಮನೆ ವರ ಕೊಡ್ತಾರಲ್ಲ, ದೀಕ್ಷಾ ಸ್ನಾನ ಅಂದರೆ ಅದರಲ್ಲಿ ನಾವು ಮುಳುಗಿ ಎದ್ರೆ ಅದರ ವಾಸನೆ ನಮ್ಮಲ್ಲಿರುತ್ತೆ. ಹಾಲೆಲೂಯಾ. ಹಾಗೆ ಸ್ನಾನಿಕನಾದ ಯೋಹಾನನ್ ಹೇಳ್ತರು, ದೇವರು ಬರ್ತಾ ಇದ್ದಾರೆ, ಯೇಸು ಸ್ವಾಮಿ ಅಲ್ಲಿ ಬಂದು ದೀಕ್ಷಾ ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ನಾನಿಕನಾದ ಯೋಹಾನನು ಹೇಳಿದ್ದು ನಿಜ ಎಂದು ತೋರ್ಪಡಿಸಲಿಕ್ಕೆ ಯೇಸು ಸ್ವಾಮಿಯಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳುವಾಗ ಒಂದು ಪ್ರೂಫ್ ಮಾಡ್ತಾ ಇದ್ದಾರೆ. ಏನದು ಪ್ರೂಫು? ಯೇಸು ಸ್ವಾಮಿ ನೀರಿನಿಂದ ಎದ್ದ ತಕ್ಷಣ ದೇವರು ಪರಲೋಕ ತೆರೆದು, ಇವನು ನನ್ನ ಪ್ರಿಯ ಮಗನು, ಇವನಲ್ಲಿ ನಾನು ಮೆಚ್ಚಿದ್ದೇನೆ ಎಂದು ತಂದೆಯಾದ ದೇವರು ಹೇಳಿದರು. ಪವಿತ್ರಾತ್ಮನು ಪಾರಿವಾಳದ ಹಾಗೆ ಅವರ ಮೇಲೆ ಬಂದು ಆವರಿಸ್ತಾ ಇದೆ. ಇಲ್ಲಿ ಪ್ರೂವ್ ಆಗ್ತಾ ಇದೆ ಏನು? ಯೇಸು ಸ್ವಾಮಿ ಒಬ್ಬರಲ್ಲ ಬಂದಿರೋದು, ಯೇಸು ಸ್ವಾಮಿಯ ಜೊತೆ ತಂದೆಯಾದ ದೇವರು ಇದ್ದಾರೆ, ಪವಿತ್ರಾತ್ಮರು ಇದ್ದಾರೆ. ಆಮೇನ್. ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಯೇಸು ಸ್ವಾಮಿಯ ಜೊತೆ ಇದ್ದವರು ಯಾರು ಅಂತ ಗೊತ್ತಿಲ್ಲ. ಆದರೆ ದೀಕ್ಷಾ ಸ್ನಾನವಾದ ಮೇಲೆ ಯೇಸು ಸ್ವಾಮಿ ಸೇವೆ ಪ್ರಾರಂಭವಾಗ್ತಾ ಇರೋದು. ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡಿದ್ದು ಬರೀ ಯೇಸು ಸ್ವಾಮಿ ಮಾತ್ರವಲ್ಲ, ತಂದೆ, ಕುಮಾರ, ಪವಿತ್ರಾತ್ಮ 3 ಜನರು ಒಟ್ಟಾಗಿಯೇ ಈ ಲೋಕದಲ್ಲಿ ಸೇವೆ ಪ್ರಾರಂಭ ಮಾಡಿದ್ದು. ಹಾಲೆಲೂಯಾ. ಈ 3 ಜನರು ಸೇವೆ ಪ್ರಾರಂಭ ಮಾಡುವಾಗ, ಹೀಗೆ ಸೇವೆ ಮಾಡ್ತಾ ಬರುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಪವಿತ್ರಾತ್ಮನನ್ನು ಪಡೆದುಕೊಳ್ಳುವಂಥ ದಾರಿ. ಯೋಹಾನನ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 8ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೂ. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ, ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ? ಹಾಲೆಲೂಯಾ. ಇಲ್ಲಿ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್. ಆಮೇನ್. ಅಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಕನ್ನಡದಲ್ಲಿ ವರ ಅಂತ ಇದೆ. ವರ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ದೇವರ ಹತ್ರ ಹೋಗಿ ನಾವೇನು ಮಾಡ್ತೀವಿ? ವರ ಕೇಳ್ಕೊಳ್ತೀವಿ ಅಲ್ವಾ? ದೇವರ ಹತ್ರ ಹೋಗಿ ಬಹುಮಾನ ಕೇಳಲ್ಲ ನಾವು. ದೇವರ ಹತ್ರ ಹೋಗಿ ಸಾಧಾರಣವಾಗಿ ಎಲ್ಲರೂ ಏನು ಹೇಳ್ತಾರೆ? ವರ ಕೇಳ್ತಾ ಇದ್ದೀವಿ, ವರ ಕೇಳಲಿಕ್ಕೆ ಹೋಗ್ತೀವಿ ಅಂತ. ಅದಕ್ಕೆ ಟ್ರಾನ್ಸ್ಲೇಷನಲ್ಲಿ ಇಂಗ್ಲೀಷಲ್ಲಿರೋದು ಗಿಫ್ಟ್. ಗಿಫ್ಟ್ ಅಂದರೆ ಏನು? ಬಹುಮಾನ. ಬಹುಮಾನ ಅಂದರೆ ನಾವು ಕೇಳಿ ತಗೊಳ್ಳೋದಾ? ಇಲ್ಲ, ನಮ್ಮನ್ನು ನೋಡಿ ಪ್ರೀತಿಯಿಂದ ಕೊಡುವಂಥದ್ದು ಬಹುಮಾನ. ಗಿಫ್ಟ್ ಅದು ಒಬ್ಬರಿಗೆ ಸೀಮಿತವಾದದ್ದಾ? ಅದು ರಾಜರಿಗೆ ಮಾತ್ರ ಗಿಫ್ಟ್ ಕೊಡಬೇಕಂತ ಇದೆಯಾ? ಬಡವನಾದರೂ ಗಿಫ್ಟ್ ಕೊಡ್ಬೋದು, ಅರಸನಾದರೂ ಗಿಫ್ಟ್ ಕೊಡ್ಬೋದು. ಆಮೇನ್. ಪವಿತ್ರಾತ್ಮ ವರ ಏನಾಗಿದೆ? ಗಿಫ್ಟ್ ಆಗಿದೆ, ಬಹುಮಾನ ಆಗಿದೆ. ಆಮೇನ್.
ಯೇಸು ಸ್ವಾಮಿಯನ್ನು ನೀನು ನಂಬಿ, ಯೇಸು ಸ್ವಾಮಿಯನ್ನು ನೀವು ಅಂಗೀಕರಿಸಿ, ಯೇಸು ಸ್ವಾಮಿಯನ್ನು ನೀವು ಬೇಡಿಕೊಳ್ಳುವುದಾದರೆ ಆತನು ನಿಮಗೊಬ್ಬ ಗಿಫ್ಟನ್ನು ಕೊಡ್ತಾರೆ, ಅದು ಪವಿತ್ರಾತ್ಮರು. ಹಾಲೆಲೂಯಾ. ಗಿಫ್ಟ್ ಕೊಟ್ಟರೆ ತಿರುಗಿ ತಗೊಳ್ತೀರಾ? ನೀವು ಒಬ್ಬರಿಗೆ ನೀವು ಗಿಫ್ಟ್ ಕೊಟ್ಟರೆ ನನ್ನ ಗಿಫ್ಟ್ ವಾಪಸ್ ಕೊಡು ಅಂತ ಕೇಳ್ತೀರಾ? ಹಾಗಾದರೆ ಪವಿತ್ರಾತ್ಮ ಏನಾಗಿದ್ದಾರೆ? ಗಿಫ್ಟ್ ಆಗಿದ್ದಾರೆ. ಆ ಗಿಫ್ಟ್ ಆಗಿರೋ ಪವಿತ್ರಾತ್ಮ ನಮ್ಮಲ್ಲಿ ಈಗ ಕಳೆದೋಗಿದೆ ಅಂದರೆ ದೇವರು ನನ್ನ ಪವಿತ್ರಾತ್ಮ ನನ್ನಿಂದ ತಗೊಂಬಿಟ್ರು ಅಂತ ಅಲ್ಲ, ನಾವು ಅದನ್ನು ಕಳ್ಕೊಂಬಿಟ್ವಿ. ಆಮೇನ್. ಗಿಫ್ಟನ್ನು ನಾವು ಯಾವತ್ತೂ ರಿಟರ್ನ್ ತಗೊಳ್ಳಲ್ಲ. ಪವಿತ್ರಾತ್ಮ ವರ ನಮ್ಮಲ್ಲಿ ದೇವರು ಏನು ಮಾಡಿದ್ದಾರೆ? ಸಂಚಕಾರವಾಗಿ ಕೊಟ್ಟಿದ್ದಾರೆ. ಇಟ್ ಈಸ್ ಆಲ್ರೆಡಿ ಇನ್ಬಿಲ್ಟ್. ಈಗ ಫೋನಲ್ಲಿ ಇನ್ಬಿಲ್ಟ್ ಆಗಿ ಕೆಲ ಆ್ಯಪ್ಸ್ ಇದೆ ಅಲ್ವಾ? ಫೋನ್ ತಗೊಳ್ತೀರಾ, ಈಗ ಆ್ಯಂಡ್ರಾಯ್ಡ್ ಸೆಂಟ್ ತಗೊಂಡ್ರೆ ಇದರಲ್ಲಿ ಇನ್ಬಿಲ್ಡ್ ಆಗಿದೆ ಕೆಲ ಆ್ಯಪ್ಸು. ಅದನ್ನು ನಾವು ಡಿಲೀಟ್ ಮಾಡಲಿಕ್ಕಾಗುತ್ತಾ? ಇಲ್ಲ. ಅದನ್ನು ನಾವು ಮಾಡಬೇಕಂದ್ರೆ ಏನು ಮಾಡಬೇಕು? ಆ ಫೋನಿನ ಫೀಚರ್ಸನ್ನೇ ನಾವು ಚೇಂಜ್ ಮಾಡಿದ್ರೆ ಮಾತ್ರ ಏನಾಗುತ್ತೆ? ಅದರಲ್ಲಿರೋ ಇನ್ಬಿಲ್ಡ್ ಸಿಸ್ಟಮ್ಸ್ನ ಚೇಂಜ್ ಮಾಡ್ಬೋದು. ಹಾಗೆಯೇ ನಾವು ಯೇಸು ಸ್ವಾಮಿಯನ್ನು ನಂಬುವಾಗ ನಮಗೆ ಇನ್ಬಿಲ್ಡ್ ಆಗಿ ಕೊಟ್ಟಿರೋದೇ ಪವಿತ್ರಾತ್ಮರು. ಅಂದರೆ ಪವಿತ್ರಾತ್ಮರು ಎಲ್ಲರಲ್ಲಿ ಇದ್ದಾರೆ. ಆ ಪವಿತ್ರಾತ್ಮರನ್ನು ನಾವೇನು ಮಾಡಬೇಕು? ಪ್ರಜ್ವಲಿಸುವಂತೆ ಮಾಡಬೇಕು. ಅದಕ್ಕೆ ಪೌಲಪೋಸ್ತಲನ ತಿಮೋಥೆಯನಿಗೆ, ನನ್ನ ಮಗನೇ ತಿಮೋಥೆಯನೇ, ನನ್ನ ಹಸ್ತಾರ್ಪಣೆಯಿಂದ ನಿನ್ನಲ್ಲಿ ಉಂಟಾದ ಪವಿತ್ರಾತ್ಮ ವರಗಳನ್ನು ನೀನು ಪ್ರಜ್ವಲಿಸುವಂತೆ ಮಾಡು. ಹಾಲೆಲೂಯಾ. ನಾನು ಕೈ ಇಟ್ಟು ನಿನಗೆ ಕೊಟ್ಟಿರೋ ಪವಿತ್ರಾತ್ಮ ವರವನ್ನು ನೀವೇನು ಮಾಡಬೇಕು? ಪ್ರಜ್ವಲಿಸುವಂತೆ ಮಾಡು ಅಂತ ತಿಮೋಥೆಯನಿಗೆ ಹೇಳ್ತಾ ಇದ್ದಾರೆ. ಅಂದರೆ ಆಲ್ರೆಡಿ ತಿಮೋಥೆಯನಲ್ಲಿ ಏನಿತ್ತು? ಪವಿತ್ರಾತ್ಮ ಇತ್ತು. ಈ ಸಭೆಯಲ್ಲಿ ಕೂಡಿ ಬಂದಿರೋ ನಿಮ್ಮೆಲ್ಲರ ಮೇಲೆ ಏನಿದೆ? ಎಲ್ಲರೊಳಗೆ ಇದೆ. ಚಿಕ್ಕ ಮಕ್ಕಳಾದರೂ ಅವರಲ್ಲಿಯೂ ಪವಿತ್ರಾತ್ಮ ಇದೆ, ದೊಡ್ಡವರಾದರೂ ನಿಮ್ಮಲ್ಲಿಯೂ ಪವಿತ್ರಾತ್ಮ ಇದೆ. ನನ್ನಲ್ಲಿ ಪವಿತ್ರಾತ್ಮ ಅಂತ ಇಲ್ಲ ಅಂತ ಯಾರೂ ಇಲ್ಲಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಇನ್ಬಿಲ್ಡ್ ಆಗಿ ಕೊಟ್ಟಿರೋದು. ಯೇಸು ಸ್ವಾಮಿಯನ್ನು ನಂಬುವಾಗ, ಯೇಸು ಸ್ವಾಮಿಯನ್ನು ಸ್ವೀಕರಿಸುವಾಗ, ಆತನನ್ನು ಬೇಡಿಕೊಳ್ಳುವಾಗ ಆತನು ಕೊಡುವ ಒಂದು ಗಿಫ್ಟ್ ಆಗಿದೆ. ಅದೇನಾಗಿದೆ? ಪವಿತ್ರಾತ್ಮ ವರ. ಆ ಪವಿತ್ರಾತ್ಮ ವರವನ್ನು ನಾವು ಇವತ್ತೇನು ಮಾಡಬೇಕು? ಪ್ರಜ್ವಲಿಸುವಂತೆ ಮಾಡಬೇಕು. ಹಾಲೆಲೂಯಾ. ಆದರೆ ನಾವಲ್ಲಿ ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಮೊದಲನೇ ವಾಕ್ಯ ಏನಿದೆ? ಅಲ್ಲ, 7ನೇ ಅಧ್ಯಾಯ 8ನೇ ವಾಕ್ಯದ ಸ್ಟಾರ್ಟಿಂಗ್ ಏನಿದೆ? ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಅಂಡರ್ಲೈನ್ ಮಾಡ್ಕೊಳ್ಳಿ. ಬೇಡಿಕೊಳ್ಳುವ ಒಬ್ಬನು ಅಂತ ಇದೆಯಾ? ಬೇಡಿಕೊಳ್ಳುವ ಪ್ರತಿಯೊಬ್ಬನು. ಎಲ್ಲರೂ ಸೇರಿ ಹೇಳಿ, ಬೇಡಿಕೊಳ್ಳುವ ಪ್ರತಿಯೊಬ್ಬನು. ಬೇಡಿಕೊಳ್ಳುವ ನಾವೆಲ್ಲರೂ ಪವಿತ್ರಾತ್ಮ ವರವನ್ನು ಹೊಂದಿ ದೇವರ ಸಾಕ್ಷಿಯಾಗುತ್ತೇವೆ. ಹಾಲೆಲೂಯಾ. ಬೇಡಿಕೊಳ್ಳುವ ಪ್ರತಿಯೊಬ್ಬನು, ಅದು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಸಾದವರಾಗಿರ್ಬೋದು, ರೋಗಿಯಾಗಿರ್ಬೋದು, ಓದಲಿಕ್ಕೆ ವಿದ್ಯಾಭ್ಯಾಸ ಇಲ್ಲದವರಾಗಿರ್ಬೋದು, ಏನು ದೊಡ್ಡ ಆಸ್ತಿ ಅಂತಸ್ತಿಲ್ಲದವರಾಗಿರ್ಬೋದು, ನೀವು ಬೇಡಿಕೊಂಡ್ರೆ ಪವಿತ್ರಾತ್ಮ ವರ ನಿಮಗೆ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಅದು ಗಿಫ್ಟ್, ಅದು ಬಹುಮಾನ. ಹಾಲೆಲೂಯಾ. ಬಹುಮಾನ ಬೇಡಿಕೊಂಡ್ರೆ ಸಿಗ್ಬಿಡುತ್ತೆ. ಹಾಲೆಲೂಯಾ. ಆದರೆ ಆ ಪವಿತ್ರಾತ್ಮನು ಯಾರೆಂದು ನಾವು ನೋಡುವಾಗ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 15ರಿಂದ 18ನೇ ವಾಕ್ಯದವರೆಗೂ ನಾವು ನೋಡುವಾಗ ಅಲ್ಲಿ ಪವಿತ್ರಾತ್ಮನು ಒಬ್ಬ ವ್ಯಕ್ತಿಯಾಗಿಯೂ ಒಬ್ಬ ಶಕ್ತಿಯಾಗಿಯೂ ಆತನು ನಮ್ಮ ಸಹಾಯಕನಾಗಿ ತೋರ್ಪಡಿಸ್ತಾ ಇದ್ದಾರೆ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಹಾಲೆಲೂಯಾ. ಹಾಲೆಲೂಯಾ. ನಾನು ಒಬ್ಬ ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಆ ಸಹಾಯಕನು ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೇನ್. ನಿಮ್ಮೊಳಗೆ ವಾಸ ಮಾಡುತ್ತಾನೆ.
ಅದಕ್ಕಿಂತ ಬೇರೆ ಏನಾದರೂ ಬೇಕಾ? ಆಮೇನ್. ಎಷ್ಟು ಸ್ಪಷ್ಟವಾಗಿ ಪವಿತ್ರಾತ್ಮನ ಶಕ್ತಿಯ ಕುರಿತು, ಪವಿತ್ರಾತ್ಮ ವ್ಯಕ್ತಿಯ ಕುರಿತು ಹೇಳ್ತಾ ಇದ್ದಾರೆ. ಈ ಶಕ್ತಿಯೆಲ್ಲ ನಾನು ಹೇಳ್ತಾ ಇರೋದು ವ್ಯಕ್ತಿ. ಪವಿತ್ರಾತ್ಮನಾದ ವ್ಯಕ್ತಿ ಏನು ಮಾಡ್ತಾರೆ? ನಮ್ಮ ಜೊತೆಯಲ್ಲಿ ವಾಸ ಮಾಡ್ತಾರೆ, ನಮ್ಮೊಳಗೆ ಇರ್ತಾರೆ. ಆಮೇನ್. ನಮ್ಮ ಜೊತೆಯಲ್ಲಿ ವಾಸ ಮಾಡ್ತಾರೆ, ನನ್ನೊಳಗಿರ್ತಾರೆ. ಆಮೇನ್. ನನ್ನ ಜೊತೆಯಲ್ಲಿ ವಾಸ ಮಾಡ್ತಾರೆ, ನನ್ನೊಳಗಿರ್ತಾರೆ. ನನ್ನೊಳಗೆ ಯಾರಿದ್ದಾರೆ? ಪವಿತ್ರಾತ್ಮ ಇದ್ದಾರಾ? ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಪವಿತ್ರಾತ್ಮ ಇದ್ದಾರಾ ಅಂತ. ಇದ್ದಾರಾ? ಇಲ್ಲ ಅಂದ್ರೂ ನಾನು ಹೇಳ್ತೀನಿ ನಿಮ್ಮಲ್ಲಿ ಇದ್ದಾರೆ. ಯಾಕಂದರೆ ನೀವು ಯೇಸು ಸ್ವಾಮಿಯನ್ನು ನಂಬುವಾಗ ಕೊರ್ನೆಲ್ಯನು ಅವರ ಮನೆಯವರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿದ ತಕ್ಷಣ ಅವರಲ್ಲಿ ಪವಿತ್ರಾತ್ಮ ಇಳಿದು ಬಂತು. ಅಲ್ಲಿ ದೀಕ್ಷಾ ಸ್ನಾನವಾಗಿಲ್ಲ. ದೀಕ್ಷಾ ಸ್ನಾನವಾಗೋದಕ್ಕಿಂತ ಮುಂಚೆ ನಾನು ಯೇಸು ಸ್ವಾಮಿಯನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುತ್ತೇನೆ ಎಂದು ಅವರು ಬಾಯಿಂದ ಅರಿಕೆ ಮಾಡಿ ವಾಕ್ಯ ಕೇಳುವಾಗ ಅವರಲ್ಲಿ ಪವಿತ್ರಾತ್ಮ ಇಳಿದು ಬಂದರೆ ಅವರಲ್ಲಿ ಆಲ್ರೆಡಿ ಪವಿತ್ರಾತ್ಮ ಇನ್ಬಿಲ್ಡ್ ಆಗಿತ್ತು. ನಿಮ್ಮೆಲ್ಲರಲ್ಲಿ ಪವಿತ್ರಾತ್ಮ ಇದ್ದಾರೆ. ಚಿಕ್ಕ ಮಕ್ಕಳಾದರೂ ನಿಮ್ಮಲ್ಲಿ ಪವಿತ್ರಾತ್ಮ ಇದ್ದಾರೆ. ನೀವು ಸ್ಕೂಲಿಗೆ ನಿಮ್ಮಲ್ಲಿರೋ ಪವಿತ್ರಾತ್ಮ ಹರಡುತ್ತೆ. ದೊಡ್ಡವರಾದರೆ ನೀವು ಕೆಲಸಕ್ಕೆ ಹೋಗುವಾಗ ಪವಿತ್ರಾತ್ಮ ಹರಡುತ್ತೆ. ಯಾಕೆಂದರೆ ಪವಿತ್ರಾತ್ಮ ನಮ್ಮಲ್ಲಿ ಇನ್ಬಿಲ್ಡ್ ಆಗಿ ಕೊಟ್ಟಿದ್ದಾರೆ. ಅದು ಆಲ್ರೆಡಿ ನಮ್ಮಲ್ಲಿ ಇರೋದು, ನಮ್ಮಿಂದ ತೆಗೆದು ಬೇರ್ಪಡಿಸ್ಲಿಕ್ಕಾಗಲ್ಲ. ಸೈತಾನನ ಅದನ್ನು ತಡೆ ಮಾಡಬಹುದು, ಆದರೆ ನಮ್ಮಿಂದ ಪವಿತ್ರಾತ್ಮ ತೆಗೆದುಕೊಳ್ಳಿಕ್ಕೆ ಸೈತಾನನಿಗೆ ಆಗೋದಿಲ್ಲ. ನಮ್ಮ ಕಣ್ಣಿಗೆ ಮರೆ ಮಾಡ್ಬೋದು, ಪವಿತ್ರಾತ್ಮನಿಗೂ ನಮಗೂ ಇರುವ ಸಂಬಂಧ ಬ್ರೇಕ್ ಮಾಡ್ಬೋದು ಹೊರತು ನಮ್ಮಲ್ಲಿ ಯಾವ ರೀತಿಯಾದ ಪವಿತ್ರಾತ್ಮನಿಗೂ ನಮಗಿರುವ ಒಂದು ಸಂಬಂಧವನ್ನು ತಡೆಗಟ್ಟಬಹುದು ಹೊರತು ಮುರಿದಾಕ್ಲಿಕ್ಕಾಗಲ್ಲ. ಯಾಕೆಂದರೆ ಪವಿತ್ರಾತ್ಮನು ದುರಾತ್ಮನಿಗಿಂತ ಶಕ್ತಿಯುಳ್ಳವನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ, ನನ್ನಲ್ಲಿರುವವನು ಈ ಲೋಕದಲ್ಲಿರುವವನಿಗಿಂತ ದೊಡ್ಡವನಾಗಿದ್ದಾನೆ. ಯೋಹಾನ ಅಪೊಸ್ತಲನು ಪದ್ಮೋಸ್ ದ್ವೀಪದಲ್ಲಿರುವಾಗ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಪ್ರೀತಿ, ಯೇಸು ಸ್ವಾಮಿಯ ಪ್ರೀತಿಯಲ್ಲಿ ನೀವು ಆಳವಾಗಿರಿ, ಆಳವಾಗಿರಿ, ಆಳವಾಗಿರಿ. ಹಾಗೆ ಹೇಳಿ 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 ದೇವರಾತ್ಮ ಪರವಶನಾದನು. ಆಮೇನ್. ದೇವರಾತ್ಮ ಪರವಶನಾದಾಗ ಪ್ರಕಟಣೆ ಬಂತು. ಆಮೇನ್. ಈ ಪ್ರಕಟಣೆ ಬರಲಿಕ್ಕೆ ಒಬ್ಬ ಪದ್ಮೋಸ್ ದ್ವೀಪದಲ್ಲಿ ಹೋಗಬೇಕು. ಆ ಪದ್ಮೋಸ್ ದ್ವೀಪದಲ್ಲಿ ಒಬ್ಬ ದೇವರಾತ್ಮ ಪರವಶನಾಗಬೇಕು. ಆಗ ಪ್ರಕಟಣೆ ಬರುತ್ತದೆ. ಆಮೇನ್. ನಮ್ಮ ಜೀವಿತದಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಇವತ್ತು ಯಾರಾದರೂ ಡೌಟ್ ಇದ್ದರೆ ಇವತ್ತು ನೀವು ಡೌಟ್ ಕ್ಲಿಯರ್ ಮಾಡಿ. ಪವಿತ್ರಾತ್ಮ ನಿಮ್ಮೆಲ್ಲರಲ್ಲಿದ್ದಾರೆ. ನಿಮ್ಮೆಲ್ಲರಲ್ಲಿರುವ ಪವಿತ್ರಾತ್ಮ ಏನಾಗಿದ್ದಾರೆ? ಒಳಗೆ ಇದ್ದಾರೆ. ಆ ಒಳಗಿರೋ ಪವಿತ್ರಾತ್ಮನನ್ನು ನಾವು ಇವತ್ತು ಹೊರಗೆ ತರಬೇಕು. ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನಿಸೋದು ನಮ್ಮೊಳಗಿರುವ ಪವಿತ್ರಾತ್ಮನನ್ನು ನಾವು ಇವತ್ತು ಹೊರಗೆ ತರಬೇಕು. ಪವಿತ್ರಾತ್ಮ ಹೊರಗೆ ಬಂದರೆ ಉಜ್ಜೀವನ ಆಗುತ್ತೆ. ಆಮೇನ್. ಅದು ಹೇಗೆ ಅಂತ ನಾನು ಮತ್ತೆ ಹೇಳ್ತೇನೆ. ಆದರೆ ಈ ಪವಿತ್ರಾತ್ಮನಾದ ಶಕ್ತಿಯನ್ನು, ಪವಿತ್ರಾತ್ಮನಾದ ವ್ಯಕ್ತಿ ನಮ್ಮ ಜೊತೆಲಿರಬೇಕಂದ್ರೆ ಏನು ಮಾಡಬೇಕು? ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಹಾಲೆಲೂಯಾ. ಆತನು ಏನಾಗಿದ್ದಾರೆ? ಆತನು ತಂದೆಯನ್ನು ಕೇಳಿ ನಿಮಗೆ ಬೇರೊಬ್ಬ ಸಹಾಯಕನು. ಯಾರು? ಸಹಾಯಕನು, ಹೆಲ್ಪರ್, ಸಹಾಯಕನನ್ನು ಕಳಿಸಿಕೊಡುತ್ತೇನೆ. ಅವನು ನಿಮ್ಮ ಜೊತೆಲಿದ್ದು ಸತ್ಯದ ಆತ್ಮನಾಗಿದ್ದಾರೆ. ಸತ್ಯದ ಆತ್ಮನಾಗಿ ನಿಮಗೆ ಸಕಲ ವಿಷಯವಾಗಿ ಸತ್ಯವನ್ನು ಉಪದೇಶ ಮಾಡ್ತಾರೆ. ಅಂದರೆ ಅಲ್ಲಿ ಅಡ್ವೈಸರ್, ಅಲ್ಲಿ ಒಂದು ಅಡ್ವೈಸ್ ಮಾಡುವಂಥ ವ್ಯಕ್ತಿ, ಒಂದು ಸಹಾಯಕನಾಗಿದ್ದಾರೆ ಮತ್ತು ನಮ್ಮನ್ನು ಎಲ್ಲ ವಿಷಯದಲ್ಲಿ ಸತ್ಯದಲ್ಲಿ ಬೋಧಿಸುವಂಥ ವ್ಯಕ್ತಿ ಆಗಿದ್ದಾರೆ. ಹಾಲೆಲೂಯಾ. ಪವಿತ್ರಾತ್ಮನು ಬಂದರೆ ಏನಾಗುತ್ತೆ? ನಮ್ಮ ಜೊತೆಯಲ್ಲಿರ್ತಾರೆ, ನಮ್ಮೊಳಗೆ ಇರ್ತಾರೆ. ಆತನು ನಮಗೆ ಸಹಾಯ ಮಾಡ್ತಾರೆ. ಯಾವ ವಿಷಯ ಹೇಗೆ ಮಾಡಬೇಕು, ಏನು ಮಾಡಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಹಾಲೆಲೂಯಾ. ಆದರೆ ಈ ಪವಿತ್ರಾತ್ಮ ಪಡೆದುಕೊಳ್ಳಬೇಕಂದ್ರೆ ನಾವು ಮತ್ತೊಂದು ವಿಷಯ ಕೂಡ ಮಾಡಬೇಕು. ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 49ನೇ ವಾಕ್ಯ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳುಹಿಸಿಕೊಡುತ್ತೇನೆ. ದೇವರು ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ ಎಂದು ಹೇಳಿದನು. ಹಾಲೆಲೂಯಾ. ಅಲ್ಲಿ ಏನಾಗ್ತಾ ಇದೆ? ದೇವರು ಮೇಲಣ ಲೋಕದ ಶಕ್ತಿಯನ್ನು ನಿಮ್ಮಲ್ಲಿ ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರಿ. ಹಾಲೆಲೂಯಾ. ಪವಿತ್ರಾತ್ಮನಿಗೋಸ್ಕರ ನಾವು ಕಾದುಕೊಂಡಿರಬೇಕು. ಮೊದಲು ನಾನೇನು ಹೇಳಿದೆ? ಬೇಡಿಕೊಳ್ಳಬೇಕು. ಎರಡನೆಯದು ಕಾದುಕೊಂಡಿರಬೇಕು. ಹಾಲೆಲೂಯಾ.
ಮೂರನೇದಾಗಿ ಯೇಸು ಸ್ವಾಮಿ ಪಸ್ಕ ದಿನದ ಹತ್ತಿರವಾಗುವಾಗ ದೇವಾಲಯದ ಬಳಿಯಲ್ಲಿ ನಿಂತುಕೊಳ್ಳು, ದಾಹವಿರುವವರೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಜೀವವೆಂಬ ನೀರನ್ನು ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಲೆಲೂಯಾ. ಮೂರನೇದು ದಾಹ ಇರಬೇಕು. ಒಂದು ಕೇಳಿಕೊಳ್ಬೇಕು, ಎರಡು ಕಾಯಬೇಕು, ಮೂರನೇದು ದಾಹ ಇರಬೇಕು. ಈ ಮೂರು ಇದ್ದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಆಟೋಮೆಟಿಕ್ ಆಗಿ ಬರ್ತಾರೆ. ಅದಕ್ಕೆ ನಾವು ನೋಡಬೇಕಾದ್ರೆ ಪವಿತ್ರಾತ್ಮನಿದೆ 24ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಅದಾದಮೇಲೆ ದೇವರು ಏನು ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಊದಿ ಪವಿತ್ರಾತ್ಮ ವರ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಗ ಅವರಲ್ಲಿ ಪವಿತ್ರಾತ್ಮ ವರ ಬಂತಾ? ಯೇಸು ಸ್ವಾಮಿ ಡೋರ್ ಹಾಕಿರೋ ರೂಮ್ ಒಳಗೆ ಹೋಗಿ ಕದ ಹಾಕಿರುವ ಕೋಣೆಯೊಳ ಮಧ್ಯದಲ್ಲಿ ಇಳಿದು ಬಂದು ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮಗೆ ಸಮಾಧಾನವಾಗಲಿ. ಆಮೇಲೆ ಹೇಳ್ತಾ ಇದ್ದಾರೆ, ಹೆದರಬೇಡಿರಿ, ನಾನೇ ಯೇಸು ಸ್ವಾಮಿ ಅಂತ ತೋರಿಸ್ಕೊಟ್ಟು ಅವರ ಮೇಲೆ ಊದಿ ಪವಿತ್ರಾತ್ಮ ವರವನ್ನು ತಗೊಳ್ಳಿ ಅಂತ ಹೇಳಿದರು. ಆಗ ಅವ್ರು ಪವಿತ್ರಾತ್ಮ ಭರಿತರಾದ್ರ? ಪವಿತ್ರಾತ್ಮ ಭರಿತರಾಗಿಲ್ಲ. ಪವಿತ್ರಾತ್ಮ ಅವರ ಮೇಲೆ ಬಂತು, ಆದರೆ ಭರಿತರಾಗಿಲ್ಲ. ಅದು ಡಿಫ್ರೆನ್ಸ್. ಪವಿತ್ರಾತ್ಮ ಭರಿತರಾಗೋದು ಫುಲ್ನೆಸ್ ಆಫ್ ಹೋಲಿ ಸ್ಪಿರಿಟ್, ಅಂದರೆ ಪವಿತ್ರಾತ್ಮನಲ್ಲಿ ತುಂಬುವುದು. ಊದಿದಾಗ ಅವರ ಮೇಲೆ ಏನು ಬಂತು? ಪವಿತ್ರಾತ್ಮನ ಒಂದು ಸ್ಪರ್ಶ ಬಂದಿದೆ, ಅವರಲ್ಲಿ ಒಂದು ಪವಿತ್ರಾತ್ಮನ ಚಲನ ಆಯಿತು ಹೊರತು ಪವಿತ್ರಾತ್ಮ ಭರಿತರಾಗಿದ್ದು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ. ಆಮೇನ್. ಅಲ್ಲಿ ಅವರು 1 ಕೇಳಿಕೊಂಡ್ರು, 2 ಕಾದುಕೊಂಡಿದ್ರು, 3 ಅವರಿಗೆ ದಾಹ ಇತ್ತು. ಯಾಕೆ ಗೊತ್ತಾ? 3.5 ವರ್ಷ ಯೇಸು ಸ್ವಾಮಿ ಜೊತೆಯಲ್ಲಿದ್ದರು. ಈಗ ಯೇಸು ಸ್ವಾಮಿ ಹೋಗ್ಬಿಟ್ಟಿದ್ದಾರೆ. ನಾವು ಇನ್ನು ಲೋಕದಲ್ಲಿ ಜೀವಿಸಬೇಕು. ಮುಂದೆ ಏನು ಮಾಡಬೇಕು ಅಂತ, ನೀವು ಹೋಗಿ ಲೋಕದ ಕಡೆವರೆಗೂ ಸುವಾರ್ತೆ ಸಾರಬೇಕಂತ ಹೇಳಿದ್ದಾರೆ. ಅದು ದೇವರ ಒಂದು ಆಜ್ಞೆ. ಇದು ಪಾಲಿಸಲೂಬೇಕು. ಶಕ್ತಿ ಇಲ್ಲ. ಪವಿತ್ರಾತ್ಮ ಭರಿತರಾಗಿದ್ದರೆ ಆವಾಗಲೇ ಅವರು ಸುವಾರ್ತೆ ಸಾಲಿಕೆ ಪ್ರಾರಂಭಿಸ್ತಾ ಇದ್ರು. ಆದರೆ ಪವಿತ್ರಾತ್ಮ ಭರಿತರಾಗದ ಕಾರಣ ಅವ್ರು ಏನು ಮಾಡ್ತಾ ಇದ್ದಾರೆ, ಪವಿತ್ರಾತ್ಮ ಅವರಲ್ಲಿರುವ ಪವಿತ್ರಾತ್ಮಕ್ಕೆ ಸ್ವಲ್ಪ ಚಲನ ಆಗಿದ್ರಿಂದಲೇ ಅವರು ಕಾದುಕೊಂಡಿರ್ಲಿಕ್ಕೆ ಇರುವ ಮನಸ್ಸು ಬಂದಿತ್ತು. ಆಮೇನ್. ಹಾಲೆಲೂಯಾ. ಯೇಸು ಸ್ವಾಮಿ ಊದಿದಾಗ ಅವರಲ್ಲಿರುವ ಪವಿತ್ರಾತ್ಮ ಬೂದಿ ತಟ್ಟಿ ಎದ್ದೇಳ್ತಾ ಇದೆ. ಸ್ವಲ್ಪ ಬೂದಿ ತಟ್ಟಿ ಎತ್ತಿದ ತಕ್ಷಣ ಅವರಿಗೆ ಏನಾಗ್ತಿದೆ? ಕಾದುಕೊಳ್ಳುವಂಥ ಮನಸ್ಸು, ಕೇಳಿಕೊಳ್ಳುವಂಥ ಮನಸ್ಸು, ದಾಹ ಅವರಲ್ಲಿ ಬಂತು. ಅವರು ಹಾಗೆ 120 ಜನ ಮೇಲಂತಸ್ತಿನ ಮನೆಯಲ್ಲಿ ಕೂಡಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ನಮಗೆ ಗೊತ್ತದು, 120 ಜನ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ. ಅಲ್ಲಿ ಏನಾಗ್ತಿದೆ? ಮೇಲಣ ಲೋಕದ ಶಕ್ತಿ ಅವರ ಮೇಲೆ ಇಳಿದು ಬಂತು. ಅಲ್ಲಿ ಪೇತ್ರನ ಮೇಲೆ ಮಾತ್ರ ಇಳಿದು ಬಂತಾ? 11 ಅಪೊಸ್ತಲರ ಮೇಲೆ ಮಾತ್ರ ಇಳಿದು ಬಂತಾ? ಅಲ್ಲಿ ಗಂಡಸರ ಮೇಲೆ ಮಾತ್ರ ಇಳಿದು ಬಂತಾ? ಎಲ್ಲರ ಮೇಲೆ. ಇಲ್ಲಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಿದ್ದೇನು, ನಿಮ್ಮೆಲ್ಲರನ್ನು ಪವಿತ್ರಾತ್ಮರಲ್ಲಿಯೂ ಬೆಂಕಿಯಲ್ಲಿಯೂ ಸ್ನಾನ ಮಾಡಿಸ್ತಾರೆ ಅಂತ. ಆ ವಾಗ್ದಾನ ಫುಲ್ಫಿಲ್ ಆಗಿದೆ ಅಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ. ಅದು ಅಲ್ಲಿ ನೋಡಬೇಕಾದ್ರೆ ಸ್ತ್ರೀಯರು ಕೂಡ ಅಲ್ಲಿದ್ದರು. 120 ಮಂದಿಯಲ್ಲಿ ಯೇಸು ಸ್ವಾಮಿ ತಾಯಿಯಾದ ಮರಿಯಳು ಕೂಡ ಅಲ್ಲಿದ್ದರು, ಬೇರೆ ಮರಿಯಳಿದ್ರು, ಬೇರೆ ಸ್ತ್ರೀಯರಿದ್ದರು. 120 ಜನರು, ಗಂಡಸರು ಹೆಂಗಸರು ದೊಡ್ಡವರು ಚಿಕ್ಕವರೆಂದು ನೋಡದೆ ಕೂಡಿದ್ದವರೆಲ್ಲರ ಮೇಲೆ ಒಂದೇ ರೀತಿಯಾಗಿ ಪವಿತ್ರಾತ್ಮ ಇಳಿದು ಬಂತು. ಹಳೆ ಒಡಂಬಡಿಕೆಯಲ್ಲಿ ಹೇಗೆ ಇಳಿದು ಬಂತು? ಒಬ್ಬೊಬ್ಬರಿಗೆ ವ್ಯಕ್ತಿಯಾಗಿ ಸಪ್ರೇಟ್. ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಒಂದೇ ರೀತಿಯಾಗಿ ಎಲ್ಲರ ಮೇಲೆ ಒಂದೇ ಥರ ಅಭಿಷೇಕ. ಆಮೇನ್. ಹಾಗಾದರೆ ಹೊಸ ಒಡಂಬಡಿಕೆಯ ಮಕ್ಕಳಾದ ನಮಗೆ ದೇವರು ಕೊಡುವಂಥ ಪವಿತ್ರಾತ್ಮ ಹೇಗಿದೆ? ನಾಯಕತ್ವದ ಅಧಿಕಾರ ಅಲ್ಲ, ಪಾಸ್ಟ್ರಲ್ ಅಭಿಷೇಕ ಅಲ್ಲ, ಪ್ರವಾದನೆ ಅಭಿಷೇಕ ಸಪ್ರೇಟ್, ಇವರಿಗೆ ಪ್ರವಾದನ ಅಭಿಷೇಕ ಮಾತ್ರ, ಇವರಿಗೆ ಪಾಸ್ಟರ್ ಅಭಿಷೇಕ ಮಾತ್ರ, ಇವರಿಗೆ ಅಪೊಸ್ತಲರ ಅಭಿಷೇಕ ಮಾತ್ರ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಕೇಳಿಕೊಳ್ಳುವವರೆಲ್ಲರಿಗೂ ಒಂದೇ ರೀತಿಯಾಗಿ, ಅವರೆಲ್ಲರಿಗೂ ಅನ್ಯ ಭಾಷೆ ಬಂತು, ಅವರೆಲ್ಲರ ತಲೆ ಮೇಲೆ ಉರಿಯುವ ಬೆಂಕಿ ನಾಲಿಗೆ ಇತ್ತು, ಅವರೆಲ್ಲರೂ ನಾನಾ ಭಾಷೆ ಆಡಿದರು, ಅವ್ರು ಯಾರು ಒಂದೇ ಸ್ಥಳದಲ್ಲಿ ನಿಂತಿಲ್ಲ, ಎಲ್ಲರೂ ತೂರಾಡ್ತಾಯಿದ್ರು. ಹಾಗಾದರೆ ಬಂದಿದ್ದು ಒಂದೇ ಇರ್ತಾರನಾ? ಆಮೇನ್. ಉಪಯೋಗಿಸುವುದು ನಮ್ಮ ಕೈಯಲ್ಲಿದೆ. ಹಾಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮರು ಏನು ವಿದ್ಯಾಭ್ಯಾಸವಿಲ್ಲದ, ಶಾಸ್ತ್ರಾಭ್ಯಾಸವಿಲ್ಲದ, ಬೆಸ್ತನಾದ ಪೇತ್ರನ ಮೇಲೆ ಬಂದ ಅದೇ ಪವಿತ್ರಾತ್ಮರೇ ಟ್ಯಾಕ್ಸ್ ಕಲೆಕ್ಟರ್ ಆದ ಮತ್ತಾಯನ ಮೇಲೂ ಬಂದಿದ್ದು. ಆಮೇನ್. ಮತ್ತಾಯನು ಏನಾಗಿದ್ರು? ಜ್ಞಾನ ಇತ್ತು ಅವನಿಗೆ. ಪೇತ್ರನಿಗಿಂತ ಜ್ಞಾನ ಇದೆ ಮತ್ತಾಯನಿಗೆ, ಹೌದಾ ಅಲ್ವಾ? ಅಲ್ಲಂದರೆ ಅವನು ಟ್ಯಾಕ್ಸ್ ಕಲೆಕ್ಟರ್ ಆಗ್ತಾ ಇರಲಿಲ್ಲ.
ಪೇತ್ರನಿಗಿಂತ ಜ್ಞಾನ ಇದ್ದ ಮತ್ತಾಯನ ಮೇಲೂ ಬಂದ ಅದೇ ಪವಿತ್ರಾತ್ಮನೇ ಪೇತ್ರನ ಮೇಲೂ ಬಂದಿತ್ತು. ಆಮೇನ್. ಅಲ್ಲಿ ಜ್ಞಾನ ನೋಡಿಲ್ಲ, ವಿದ್ಯಾಭ್ಯಾಸ ನೋಡಿಲ್ಲ, ಯಾವುದು ನೋಡಿಲ್ಲ. ಪವಿತ್ರಾತ್ಮನ ಶಕ್ತಿಯಲ್ಲಿ ಸ್ಪಷ್ಟವಾಗಿ ಪ್ರಕಟವಾಗ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ಆದರೆ ಪವಿತ್ರಾತ್ಮನ ಭರಿತರಾದಾಗ ಉಂಟಾದ ಕಾರ್ಯ, ಪವಿತ್ರಾತ್ಮನ ನಮ್ಮಲ್ಲಿರುವಾಗ ಒಂದು ಕಾರ್ಯ ನಡೆಯುತ್ತೆ, ಪವಿತ್ರಾತ್ಮ ಭರಿತರಾದಾಗ ಬೇರೆ ಕಾರ್ಯಗಳನ್ನು. ಪವಿತ್ರಾತ್ಮ ಭರಿತರಾಗ ಅಪೊಸ್ತಲರ ಕೃತ್ಯಗಳು ಒಂದು ಸೂಪರ್ ನ್ಯಾಚುರಲ್ ಬುಕ್ ಆಗಿದೆ ಅದು. ಆಮೇನ್. ಸುವಾರ್ತೆಗಳಲ್ಲಿ ನೋಡದಂಥ ಅದ್ಭುತಗಳು ನಾವು ಅಪೊಸ್ತಲರ ಕೃತ್ಯಗಳಲ್ಲಿ ನೋಡ್ತೇವೆ. ಆಮೇನ್. ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಅದ್ಭುತದ ಪುಸ್ತಕ. ಯಾಕೆಂದರೆ ಇದು ಪತ್ರಿಕೆಗಳಲ್ಲಿಯೂ ಸುವಾರ್ತೆಗಳಲ್ಲಿಯೂ ಹಳೆಯ ಒಡಂಬಡಿಕೆಯಲ್ಲಿಯೂ ನೋಡದಂಥ ಅನೇಕ ಅದ್ಭುತಗಳನ್ನು ಪವಿತ್ರಾತ್ಮರ ಒಂದು ಚಲನ ಸ್ಪಷ್ಟವಾಗಿ ಕಾಣಿಸುವಂಥದ್ದು ಅಪೊಸ್ತಲರ ಕೃತ್ಯಗಳಲ್ಲಿ. ಆಮೇನ್. ಅಪೊಸ್ತಲರ ಕೃತ್ಯಗಳು ಆವತ್ತು ಪ್ರಾರಂಭವಾಗಿದ್ದು ಪವಿತ್ರಾತ್ಮ ಇಳಿದು ಬಂದು ಉಜ್ಜೀವನ ಆದದ್ರಿಂದ ಇವತ್ತು ಈ ಸಭೆಯಲ್ಲಿ ಉಜ್ಜೀವನ ಆದರೆ ಈ ಸಭೆಯಲ್ಲಿ ಅಪೊಸ್ತಲರ ಕೃತ್ಯಗಳು ಮತ್ತೆ ರಿಪೀಟ್ ಆಗಬೇಕು. ಆಮೇನ್, ಆಮೇನ್. ನಾವು ಅಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ ಪವಿತ್ರಾತ್ಮನ 2ನೇ ಅಧ್ಯಾಯದಲ್ಲಿ ಇಳಿದು ಬರುವಾಗ ಅಲ್ಲಿ ಏನಾಗ್ತಾ ಇದೆ? ಅಸಾಧಾರಣವಾದ ಅಭಿಷೇಕ. ಆಮೇನ್. ಅಸಾಧಾರಣವಾದ ಅದ್ಭುತ. ಫಸ್ಟ್ ನಡೆದಂಥ ಅದ್ಭುತ, ಪವಿತ್ರಾತ್ಮನ ಇಳಿದು ಬಂದಾಗ ಪೇತ್ರನ ಪ್ರಸಂಗ ಮಾಡ್ತಾ ಇದ್ದಾರೆ. ಶಾಸ್ತ್ರಾಭ್ಯಾಸವಿಲ್ಲದ, ಎಲ್ಲದಕ್ಕೂ ಭಯ ಹಿಡಿದ ಪೇತ್ರನು ಎದ್ದು ನಿಂತು ಪ್ರಸಂಗ ಮಾಡಬೇಕಾದ್ರೆ 3,000 ಜನ ಬಂದು ಅವ್ರಿಗೆ ಕೇಳ್ತಾ ಇರೋ ಒಂದೇ ಒಂದು ಪ್ರಶ್ನೆ, ನಾವು ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕು? ಆಮೇನ್. ಪವಿತ್ರಾತ್ಮ ಭರಿತರಾದರೆ ನಿಮ್ಮನ್ನು ನೋಡಿ ಜನ ಬಂದು ಕೇಳ್ತಾರೆ, ರಕ್ಷಣೆ ಹೊಂದಲಿಕ್ಕೆ ನಾನೇನು ಮಾಡಬೇಕು? ಆಮೇನ್. ಪವಿತ್ರಾತ್ಮ ಭರಿತರಾದರೆ ಜನರನ್ನು ನೋಡುವಾಗ ನಾವು ಸುಮ್ಮನೆ ಇರಲ್ಲ, ಗೊತ್ತಿಲ್ಲದೆ ಸುವಾರ್ತೆ ಬಂದ್ಬಿಡುತ್ತೆ. ಪವಿತ್ರಾತ್ಮ ಭರಿತರಾದರೆ ನಾವು ಯಾರನ್ನಾದರೂ ನೋಡಿದ್ರೆ ನಮಗೆ ಸುಮ್ಮನೆ ಇರಲಿಕ್ಕಾಗಲ್ಲ, ಆತ್ಮದಾಹ ಒಳಗಿಂದ ಉಕ್ಕುತ್ತೆ. ಪವಿತ್ರಾತ್ಮ ಭರಿತರಾದರೆ ನಾವು ಒಬ್ಬರನ್ನು ಮುಟ್ಟುವಾಗ ಅಲ್ಲಿ ಬಿಡುಗಡೆ ಆಗುತ್ತೆ. ಅಪೊಸ್ತಲರ ಕೃತ್ಯಗಳಲ್ಲಿ ಪವಿತ್ರಾತ್ಮ ಭರಿತರಾದ ಫಸ್ಟು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ನಾವು ನೋಡುವಾಗ ಅಲ್ಲಿ 3,000 ಜನರು ಬಂದು ಪೇತ್ರನ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದಾರೆ, ನಾವು ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕು? ಹೇಳ್ತಾ ಇದ್ದಾರೆ, ನೀನು ಯೇಸುವನ್ನು ಅಂಗೀಕರಿಸಿ ದೀಕ್ಷಾ ಸ್ನಾನ ಮಾಡಿಕೊಳ್ಳಿ, ನಿಮಗೆ ರಕ್ಷಣೆ ಆಗುತ್ತೆ. ಆಮೇನ್. ಪವಿತ್ರಾತ್ಮ ಫಸ್ಟು ನಿಮ್ಮ ಪವಿತ್ರಾತ್ಮ ಭರಿತರಾದಾಗ ಆತ್ಮಗಳ ಬಗ್ಗೆ ಕುರಿತಿರುವ ದಾಹ ನಿಮ್ಮಲ್ಲಿ ಉಂಟಾಗುತ್ತೆ. ಜನರನ್ನು ನೋಡಿ ನೀವು ಸುವಾರ್ತೆ ಸಾರ್ತೀರಾ, ನಿಮಗೆ ಸುಮ್ಮನೆ ಇರಲಿಕ್ಕಾಗಲ್ಲ. ಒಬ್ರು ಅಳ್ತಾ ಇದ್ರೆ ಅವ್ರ ಹತ್ರ ಹೋಗಿ ಸುವಾರ್ತೆ ಸಾರ್ತೀರಾ, ಒಬ್ಬರು ಚಿಂತೆಯಲ್ಲಿದ್ದರೆ ಅವ್ರ ಹತ್ರ ಹೋಗಿ ಸುವಾರ್ತೆ ಸಾರ್ತೀರಾ. ಅದು ಪವಿತ್ರಾತ್ಮ ಭರಿತರಾಗಿರುವುದಕ್ಕಿರುವ ಒಂದು ಲಕ್ಷಣ. ಹಾಲೆಲೂಯ. 2ನೇದು, ಪವಿತ್ರಾತ್ಮ ಭರಿತರಾದರೆ ಬೀದಿಗಳಲ್ಲಿ ಅದ್ಭುತ ಆಗುತ್ತೆ. ಎಷ್ಟು ಜನ ನಂಬ್ತೀರಾ? ಪವಿತ್ರಾತ್ಮ ಭರಿತರಾದರೆ ಬೀದಿಗಳಲ್ಲಿ ಅದ್ಭುತ. ಚರ್ಚಲ್ಲೆಲ್ಲ ಅದ್ಭುತ, ಬೀದಿಗಳಲ್ಲಿ. ಆಮೇನ್, ಆಮೇನ್. ಬೇಕಾದು ಯಾವುದೋ ಅಪೊಸ್ತಲರ ಕೃತ್ಯಗಳಲ್ಲಿ ಬೀದಿಗಳಲ್ಲಿ ಅದ್ಭುತ ಆಗಿದ್ದು ಸಾಲದು. ಈ ಸಮಯದಲ್ಲಿ 2026 ಅಲ್ಲಿ ಕೂಡ ಬೀದಿಗಳಲ್ಲಿ ಅದ್ಭುತ ಆಗಬೇಕು. ಅದಕ್ಕೋಸ್ಕರ ನಾವು ಕರೆಯಲ್ಪಟ್ಟವರು. ಪವಿತ್ರಾತ್ಮ ಒಬ್ಬರಿಗೆ ಅಂತ ಹೇಳಿಲ್ಲ, ಪವಿತ್ರಾತ್ಮ ಎಲ್ಲರಿಗೂ ಇದೆ. ಪವಿತ್ರಾತ್ಮ ಇರೋರೆಲ್ಲ ಕೈಗಳೆತ್ತು ಶಬ್ದವಾಗಿ ಹಲ್ಲೆಲೂಯಾ ಹೇಳ್ತೀರಾ? ಹಾಗಾದರೆ ನೀವೆಲ್ಲ ಬೀದಿಗಳಲ್ಲಿ ಅದ್ಭುತ ಮಾಡಬೇಕು. ಆಮೇನ್, ಆಮೇನ್. ಅಲ್ಲಿ ಪೇತ್ರನು ಮತ್ತು ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ರಿಂದ 8ನೇ ವಾಕ್ಯದವರೆಗೂ ಓದ್ತೀರಾ? ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 6ರಿಂದ 8. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದೊಳಗೆ ಹೋದನು. ಹಾಲೆಲೂಯಾ. ಅಪೊಸ್ತಲರ ಕೃತ್ಯಗಳ 2ನೇ ಅಧ್ಯಾಯದಲ್ಲಿ ಭಿಕ್ಷಕನನ್ನು ನೋಡಿದ್ರೂ ಸೌಖ್ಯಪಡಿಸ್ತಾ ಇದ್ದಾರೆ. ಆಮೇನ್. ಆತ್ಮಭರಿತರಾದರೆ ಆಮೇನ್. ಎಷ್ಟು ಜನ ನಂಬುತ್ತೀರಾ? ಬೀದಿಯಲ್ಲಿ ನಿಮಗೆ ಯಾರಾದರೂ ಕೈ ಚಾಚಿ ಭಿಕ್ಷೆ ಕೊಡಿ ಅಂತ ಹೇಳಿದ್ರೆ, ನೀವು ಪವಿತ್ರಾತ್ಮ ಭರಿತರಾದರೆ ಅವರಿಗೆ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು ಅಂತ ಹೇಳಿ. ಕುಂಟರಾದರೆ ಕಾಲು ಬರುತ್ತೆ, ಕಣ್ಣಿಲ್ಲದ್ರೆ ಕಣ್ಣು ಬರುತ್ತೆ, ಅವರ ಆತ್ಮ ರಕ್ಷಣೆ ಆಗುತ್ತೆ.
ಈ ಸಭೆ ಅದಕ್ಕಾಗಿ ಕರೆಯಲ್ಪಟ್ಟಿರೋದು. ಈ ಸಭೆ ಕರೆವಿಕೆ ಅದೇ. ಸುಮ್ಮನೆ ಈ ಸಭೆಯಲ್ಲಿ ಬಂದು ಹೋಗೋದಲ್ಲ. ಬೀದಿಗಳಲ್ಲಿ ಹೋಗುವ ಭಿಕ್ಷಕನನ್ನು ನೋಡಿ ಹೇಳು, ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡು. ಹಲ್ಲೆಲೂಯಾ. ಪವಿತ್ರಾತ್ಮ ಭರಿತರಾದ ಪೇತ್ರ ಯೋಹಾನರು ಹೋಗ್ತಾ ಇರೋದು ದೇವಾಲಯಕ್ಕೆ. ಬೀದಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ ಒಬ್ಬನು. ನೋಡಿದ್ದು ಅಲ್ಲಿ ಆ ಭಿಕ್ಷಕನಲ್ಲ, ಅವನಲ್ಲಿರೋ ಒಂದು ಆತ್ಮ. ಆಮೇನ್. ಅವನ ಬಿಡುಗಡೆ ಜನಾಂಗಗಳ ರಕ್ಷಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತಿಂದ ನೀವು ಭಿಕ್ಷಕರನ್ನು ನೋಡುವಾಗ ಅಯ್ಯೋ ಪಾಪ ಅನ್ನಬಾರ್ದು. ಅವರಲ್ಲಿರೋ ಒಂದು ಆತ್ಮ ನೋಡಿ ಹೇಳಬೇಕು, ಯೇಸುವಿನ ನಾಮದಲ್ಲಿ ರಕ್ಷಣೆ ಹೊಂದು, ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗು. ನೀವು ಪವಿತ್ರಾತ್ಮ ಭರಿತರಾದ್ರೆ ಅವ್ರು ಬಿಡುಗಡೆ ಆಗುತ್ತೆ. ಆ ಬಿಡುಗಡೆ ಆದರೆ ಅವರು ಮಾತ್ರ ಅಲ್ಲ, ಅವರನ್ನು ಇದುವರೆಗೂ ನೋಡಿದ ಜನರಿದ್ದಾರಲ್ಲ, ಅವರು ನಿಮ್ಮಿಂದ ಹುಡುಕಿ ಬರ್ತಾರೆ. ಆಗ ಈ ಸಭೆ ಉಜ್ಜೀವನ ಆಗುತ್ತೆ. ಆಗ ಈ ಸಭೆ ಚಲಿಸುತ್ತೆ. ಆಗ ಅಪೊಸ್ತಲ ಕೃತ್ಯಗಳಲ್ಲಿ ನೆರವೇರುತ್ತೆ. ಆ ನೆರವೇರಲೇಬೇಕು. ಇದು ಉಜ್ಜೀವನದ ಸಭೆ. ಹಲ್ಲೆಲೂಯಾ. ನಾವು ಹೇಳ್ಬೋದು, ಈಗ ಬೀದಿಗಳಲ್ಲಿ ಭಿಕ್ಷಕರು ಏನೂ ಜಾಸ್ತಿ ಇಲ್ಲ. ನೀವು ಹೋಗಿ ಒಬ್ಬರಿಗೆ ಕೈ ಕೊಟ್ಟರೆ, ನೀವು ಪವಿತ್ರಾತ್ಮ ಭರಿತರಾಗಿ ಕೈ ಕೊಟ್ಟರೆ ಅವರಲ್ಲಿ ಅಳಬೇಕು, ಅವ್ರು ಪಶ್ಚಾತ್ತಾಪ ಪಡಬೇಕು, ಯೇಸುವನ್ನು ಅರಿತುಕೊಳ್ಬೇಕು. ಯಾಕೆ? ನೀವು ನಿಮ್ಮಲ್ಲಿರೋದು ಯಾರು? ಪವಿತ್ರಾತ್ಮರು. ಈಗ ನಾನು ಏಂಜಲ್ ಹೋಗಿ ಕೈ ಕೊಟ್ಟರೆ ಏನೂ ನಡೆಯಲ್ಲ. ಏಂಜಲ್ ಸತ್ತು ಏಂಜಲಲ್ಲಿರುವ ಪವಿತ್ರಾತ್ಮನು ಬದುಕಿ ಕೈ ಕೊಟ್ಟರೆ ಅದ್ಭುತ ನಡೆಯುತ್ತೆ. ಹಲ್ಲೆಲೂಯಾ. ಏಂಜಲ್ ಯಾವಾಗಲೂ ನಾನು ಏಂಜಲ್ ಅಂದ್ಕೊಂಡಿದ್ರೆ ಏಂಜಲ್ ಯಾವ ಕಾರ್ಯನೂ ಮಾಡಲಿಕ್ಕಾಗಲ್ಲ. ಅದು ಬರೀ ಮಣ್ಣು ಅಂತ ಉದ್ರೆ ಹೋಗುವ ಶ್ವಾಸ ಅಷ್ಟೇ. ಆದರೆ ಏಂಜಲಿನ ಒಳಗೆ ಒಂದು ಪವಿತ್ರಾತ್ಮನಿದ್ದರೆ, ಏಂಜಲ್ ಒಳಗಿರೋ ಪವಿತ್ರಾತ್ಮ ಹೊರಗೆ ಬಂದರೆ ಯಾವ ವ್ಯಕ್ತಿ ಮುಟ್ಟಿದ್ರೂ ಅದ್ಭುತ ಆಗುತ್ತೆ. ಇದು ನಾನು ಒಂದು ಉದಾಹರಣೆಗೆ ಹೇಳಿದ್ದು. ನೀವೊಬ್ಬೊಬ್ಬರು ಪವಿತ್ರಾತ್ಮ ಭರಿತರಾಗಬೇಕು. ಸಾಕು, ಪವಿತ್ರಾತ್ಮ ತುಂಬಿಸಿಕೊಂಡಿದ್ದಿದ್ದು ಸಾಕು. ಪವಿತ್ರಾತ್ಮ ಭರಿತರಾಗಿ ಹೋಗಿ ಬೀದಿಗಳಲ್ಲಿ ಸಾರಿ ಸುವಾರ್ತೆ ಬರಲಿ, ಜನರು ರಕ್ಷಣೆ ಹೊಂದಲಿ. ಯಾಕೆಂದರೆ ನಮಗೆ ಗಿಫ್ಟ್ ಕೊಟ್ಟು ಹೋಗಿದ್ದಾರೆ. ಗಿಫ್ಟ್ ಕೊಟ್ಟವರಿಗೆ ನಾವೊಂದು ಗಿಫ್ಟ್ ಕೊಟ್ಟರೆ ಸಂತೋಷ ಆಗುತ್ತೆ ತಾನೆ? ಯೇಸು ಸ್ವಾಮಿಯ ಸಂತೋಷ ಪಡುವುದು ಯಾವಾಗ? ಸ್ವರ್ಗ ಸಂತೋಷಿಸುವುದು ಯಾವಾಗ? ಒಬ್ಬ ಪಾಪಿ ದೇವರ ಕಡೆಗೆ ತಿರುಗಿಕೊಂಡ್ರೆ ಸ್ವರ್ಗದಲ್ಲಿ ಸಂತೋಷ ಆಗುತ್ತೆ. ನಮಗೆ ಪವಿತ್ರಾತ್ಮ ಎನ್ನುವ ಗಿಫ್ಟ್ ಕೊಟ್ಟವರಿಗೆ ನಾವು ಗಿಫ್ಟ್ ತಿರುಗಿ ಕೊಡಬೇಕಲ್ವಾ? ನಮ್ಮಿಂದ ಒಬ್ಬ ಪಾಪಿ ರಕ್ಷಣೆ ಹೊಂದ್ರೆ ಸ್ವರ್ಗದಲ್ಲಿ ಹಬ್ಬ. ಅದು ಎಲ್ಲ ಎಷ್ಟು ದೊಡ್ಡ ಕಾರ್ಯಗಳಿಗೆ ದೊಡ್ಡ ಹಬ್ಬ ಸ್ವರ್ಗದಲ್ಲಿ ಉಂಟಾಗುತ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮ ಬಂದರೆ, ಒಂದು, ಜನ ರಕ್ಷಣೆ ಹೊಂದುತ್ತಾರೆ. 2, ಬೀದಿಗಳಲ್ಲಿ ಅದ್ಭುತ. 3ನೇದು, ಹಿಂಸೆಗಳಲ್ಲಿ ಪ್ರಾರ್ಥಿಸ್ತಾರೆ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 23ರಿಂದ 26ನೇ ವಾಕ್ಯದವರೆಗೆ ನೋಡ್ತೀರಾ? ಇವರು ಬಿಡುಗಡೆ ಹೊಂದಿ ಸ್ವಂತ ಜನರ ಬಳಿಗೆ ಹೋಗಿ ಮಹಾಯಾಜಕರು ಹಿರಿಯರು ತಮಗೆ ಹೇಳಿದ ಮಾತುಗಳನ್ನೆಲ್ಲ ತಿಳಿಸಿದರು. ಅವರು ಕೇಳಿ ಏಕಮನಸ್ಸಾಗಿ ದೇವರನ್ನು ಗಟ್ಟಿಯಾದ ಧ್ವನಿಯಿಂದ ಹೀಗೆ ಪ್ರಾರ್ಥಿಸಿದರು: ಒಡೆಯನೇ, ಭೂಮಿಯ ಆಕಾಶಗಳನ್ನು ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ಉಂಟು ಮಾಡಿದಾತನೇ, ನೀವು ಪವಿತ್ರಾತ್ಮ ಮೂಲಕವಾಗಿ ನಿನ್ನ ಸೇವಕನಾಗಿದ್ದ ದಾವೀದನ ಬಾಯಿಂದ ಅನ್ಯ ಜನಗಳು ಯಾಕೆ, ಜನಾಂಗಗಳವರು ವ್ಯರ್ಥ ಕಾರ್ಯಗಳನ್ನು ಯಾಕೆ ಯೋಚಿಸಿದರು? ಕರ್ತನಿಗೂ ಆತನು ಅಭಿಷೇಕಿಸಿದವನಿಗೂ ವಿರೋಧವಾಗಿ ಭೂಪತಿಗಳು ಸನ್ನದ್ಧರಾಗಿ ನಿಂತರು, ಅಧಿಕಾರಿಗಳು ಏಕವಾಗಿ ಕೂಡಿಕೊಂಡರು ಎಂದು ಹೇಳಿಸಿದೆಯಲ್ಲವೇ? ಹಲ್ಲೆಲೂಯಾ. ಇಲ್ಲಿ ಏನಾಗ್ತಿದೆ? ಪವಿತ್ರಾತ್ಮ ಭರಿತರಾದರೆ ನಾನು ಏನು ಹೇಳಿದೆ? ಹಿಂಸೆಯಲ್ಲಿಯೂ ಅವ್ರು ಏನು ಮಾಡ್ತಾರೆ? ಪ್ರಾರ್ಥಿಸ್ತಾರೆ. ಹಿಂಸೆ ಬಂದ ಇಲ್ಲಿ ಪೇತ್ರನನ್ನು ಯೋಹಾನರನ್ನು ಕರ್ಕೊಂಡೋಗಿ ಯಾಜಕರು ಮಹಾಯಾಜಕರ ಮುಂದೆ ನಿಲ್ಲಿಸಿ ಅವ್ರಿಗೆ ಫುಲ್ಲು ನ್ಯಾಯ ವಿಚಾರಣೆ ಮಾಡ್ತಾ ಇದ್ದಾರೆ. ನ್ಯಾಯ ವಿಚಾರಣೆ ಮಾಡಿ ಯೇಸು ಸ್ವಾಮಿ ಹೆಸರೆತ್ತಬೇಡೋದು, ಅವತ್ತ ಹೆಸರೆತ್ತಿ ಮಾತಾಡಬಾರ್ದು, ಪ್ರಾರ್ಥಿಸಬಾರ್ದು ಅಂತ ಖಂಡಿತವಾಗಿ ಹೇಳಿ ಅವ್ರನ್ನ ತಿರುಗಿ ಕಳಿಸಿದಾಗ ಇವ್ರು ಬಂದು ಪೇತ್ರನು ಯೋಹಾನರು ಸಭಾ ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ನೋಡಿ ಮಕ್ಕಳೇ, ನಾವು ಈ ಥರ ಹೀಗೆ ಹೇಳಿದ್ದಾರೆ, ಏನು ಮಾಡೋದು ಅಂತ ಹೇಳಿದಾಗ ಅವರು, ಅಯ್ಯೋ ಹಾಗಾದರೆ ನಾವಿನ್ನು ಯಾರಿಗೂ ಸುವಾರ್ತೆ ಸಾರೋದು ಬೇಡ, ಇನ್ನು ಪ್ರೇಯರ್ ಮಾಡೋದು ಬೇಡ, ನಾವು ಮೆತ್ತಿಗೆ ನಮ್ಮೊಳಗೆ ಪ್ರೇಯರ್ ಮಾಡೋಣ ಅಂತ ಹೇಳಿಲ್ಲ. ಅವರಲ್ಲೊಂದು ವೈರಾಗ್ಯ ಬಂತು, ಒಂದು ಉರಿ ಉಂಟಾಯಿತು, ಕುತ್ಕೊಂಡ್ರು, ಮೊಣಕಾಲು ಉರಿದ್ರು. ಪ್ರಾರ್ಥನೆ ಸಾಧಾರಣ ಪ್ರಾರ್ಥನೆ ಅಲ್ಲ.
ಕೀರ್ತನೆಗಳಲ್ಲಿರುವ ವಾಕ್ಯ ಎಲ್ಲ ತೆಗೆದು ಮುಂದೆ ಇಟ್ಟು ದೇವರೇ ಹೀಗೆ ಹೇಳಿದೆ ಅಂದರೆ ಈಗ ಮಾಡು. ಅಧಿಕಾರ ಹೊರಗೆ ಬರ್ತಾ ಇದೆ. ಪವಿತ್ರಾತ್ಮ ಒಳಗೆ ಭರಿತನಾದರೆ ಹಿಂಸೆಗಳ ಮಧ್ಯದಲ್ಲಿ ನಿನ್ನೊಳಗಿರುವ ಅಧಿಕಾರ ಮಾತಾಡುತ್ತದೆ. ಪವಿತ್ರಾತ್ಮ ಭರಿತನಾದರೆ ನಿನ್ನನ್ನು ನಿಂದಿಸುವವರ ಮಧ್ಯದಲ್ಲಿ ನೀನು ನಗುತ್ತಾ ಇರ್ತೀಯ, ಯೇಸು ನಿನ್ನನ್ನು ಆಶೀರ್ವದಿಸಲಿ ಎಂದು. ಪವಿತ್ರಾತ್ಮ ಭರಿತರಾದರೆ ಹಿಂಸಿಸುವವರಿಗೋಸ್ಕರ ನೀನು ಪ್ರಾರ್ಥಿಸುತ್ತೀಯ. ಪವಿತ್ರಾತ್ಮ ಭರಿತರಾದರೆ ನಿನ್ನ ಮುಂದೆ ನಿಲ್ಲುವವರು ನಾಚಿಕೆ ಪಡುವ ಹಾಗೆ ದೇವರು ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆಂದರೆ ನಾವು ಅಪೊಸ್ತಲ ಕೃತ್ಯಗಳಲ್ಲಿ ನೋಡ್ಬೋದು, ಅಲ್ಲಿ ಮಹಾಯಾಜಕರು ಮತ್ತು ಶಾಸ್ತ್ರಿಗಳಲ್ಲಿ ಹೇಳ್ತಾ ಇದ್ದಾರೆ, ಇವನು ಶಾಸ್ತ್ರಾಭ್ಯಾಸವಿಲ್ಲದ ಕೇವಲ ಬೆಸ್ತನಾದ ಇವನಲ್ಲಿ ಇಂಥ ಜ್ಞಾನ ಎಲ್ಲಿಂದ ಬಂತಪ್ಪ. ಪವಿತ್ರಾತ್ಮ ಭರಿತರಾಗು. ಹೈಕೋರ್ಟ್ ಜಡ್ಜಿಗಿಂತಲೂ ಸುಪ್ರೀಂ ಕೋರ್ಟ್ ಜಡ್ಜಿಗಿಂತಲೂ ಜ್ಞಾನ ನಿಮ್ಮಲ್ಲಿ ಬರುತ್ತೆ. ಒಂದು ಸಾಕ್ಷಿ ನಾನು ಕೇಳಿಸ್ಕೊಂಡಿದ್ದೇನೆ. ಒಂದು ಪಾಸ್ಟರ್ ಹೇಳಿರೋ ಸಾಕ್ಷಿ. ನಾವು ಈಗ ನಾರ್ತ್ ಇಂಡಿಯಾದಲ್ಲೆಲ್ಲ ನಮಗೆ ಗೊತ್ತು, ಹಿಂಸೆಗಳು ಹೆಚ್ಚುತ್ತಾ ಇದೆ. ಆದರೆ ಹಿಂಸೆಗಳು ಹೆಚ್ಚುವಾಗ ಕ್ರೈಸ್ತರಿಗೋಸ್ಕರ ಒಂದು ಲಾಯರ್ ಗುಂಪಿದೆ, ಕ್ರೈಸ್ತರಿಗೋಸ್ಕರ ವಾದಾಡಿಸುವಂಥ ಲಾಯರ್ ಗುಂಪಿದೆ. ಅದರಲ್ಲಿ ಒಬ್ಬ ಲೇಡಿ ಇದ್ದಾರೆ. ಅವರು ಯಾವ ಕೇಸ್ ತೆಗೆದುಕೊಂಡ್ರೂ ಅದು ಜಯಿಸುತ್ತೆ. ಯಾಕಂದರೆ ಅವರು ಸೆಕೆಂಡ್ PU ಓದಬೇಕಾದ್ರೆ ದೇವರಾತ್ಮನ ಅವರ ಒಟ್ಟಿಗೆ ಮಾತನಾಡಿದ್ರು, ನೀನು LLB ತೆಗೆದುಕೊಳ್ಬೇಕು, ಲಾಯರ್ ಆಗಬೇಕು, ನನಗೋಸ್ಕರ ನೀನು ವಾದಾಡಬೇಕು ಅಂತ ಹೇಳಿ. ಆ ಮಾತಾಡಿದ ಮಾತಿನ ಪ್ರಕಾರ ಅವರು LLB ತಗೊಂಡ್ರು, ಲಾಯರ್ ಆಗಿ ಮಾಡಿದ ಮೇಲೆ ಒಂದು ಸಾರಿ ಹೈಕೋರ್ಟಲ್ಲಿ ಒಂದು ಕೇಸ್ ನಡೀತಾ ಇದೆ. ಹೀಗೆ ಸುವಾರ್ಥ ವಿರೋಧಿಗಳು ಇವರಿಗೆ ವಿರುದ್ಧವಾಗಿ ಕೇಸ್ ಹಾಕಿ ಬೇಲ್ ಸಿಗದ ಹಾಗೆ ಮಾತಾಡುವಾಗ ಈ ಸ್ತ್ರೀ ನಿಂತುಕೊಂಡು, ಹೈಟ್ ವೆಯ್ಟ್ ಏನು ಜಾಸ್ತಿ ಇಲ್ಲ, ಕುಳ್ಳಗಿದ್ದಾರೆ, ಶಕ್ತವಾಗಿ ನಿಂತುಕೊಂಡು ವಾದ ಮಾಡಿ 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 ಲಾಸ್ಟ್ ಅವರಿಗೆ ಬೇಲ್ ಸಿಕ್ಕಿದ ಮೇಲೆ ಈ ಸ್ತ್ರೀ ಹೊರಗೆ ಬರ್ತಾ ಇದ್ದಾರೆ. ಲೇಡಿ ಹೊರಗೆ ಬರಬೇಕಾದ್ರೆ ಜಡ್ಜ್ ಬಂದು ಹೇಳ್ತಾ ಇದ್ದಾರೆ ಕೈ ಮುಗಿದು, ಅಮ್ಮ ನೀನು ಲಾಯರ್ ಆಗಲ್ಲ ಇರಬೇಕಾಗಿದ್ದು, ನೀನು ಜಡ್ಜ್ ಆಗಿರಬೇಕಾಗಿತ್ತು ಅಂತ. ಆಮೇನ್. ಎಲ್ಲಿ ಬಂತು? ಪವಿತ್ರಾತ್ಮ ಭರಿತರಾದಾಗ ಹಿಂಸೆಯಲ್ಲಿ ಕೂಡ ಒಂದು ವೈರಾಗ್ಯ, ಒಳಗಿರೋ ವೈರಾಗ್ಯ ಶತ್ರುವಿನ ಎಲ್ಲ ಅಗ್ನಿ ಬಾಣಗಳನ್ನು ದಹಿಸಿ ಬಿಡುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಅದೇ ಪವಿತ್ರಾತ್ಮ ಭರಿತರಾಗ್ತೀರಾ, ನಿಮ್ಮ ಮುಂದೆ ಯಾವ ವೈರಿ ನಿಲ್ಲಲ್ಲ. ಅವ್ರು 100 ಮಾತು ಹೇಳ್ಬೋದು, ನೀವು ಒಂದು ಮಾತು ಹೇಳಿದ್ರೆ ಸಾಕು, ಅವರ ಆಲೋಚನೆಗಳ ತಾರುಮಾರಾಗುತ್ತೆ. ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೆ ಉಲ್ಟಾ ಆಗ್ಬಿಡುತ್ತೆ ಅವರಿಗೆ. ಯಾವಾಗ? ಪವಿತ್ರಾತ್ಮ ಭರಿತರಾದಾಗ. ಆಮೇನ್. ಮತ್ತೆ ನಾವು ನೋಡುವಾಗ ಪವಿತ್ರಾತ್ಮ ಭರಿತರಾದರೆ ಅವರ ಮಂಡಳಿಗೆ ಹೊಸ ಹೊಸ ಜನ ಸೇರ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಾಕ್ಯ ಓದುತ್ತೀರಾ? ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವನನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಹಾಲೆಲೂಯಾ. ಇಲ್ಲೇನಾಗ್ತಿದೆ? ಪವಿತ್ರಾತ್ಮ ಭರಿತರಾದಾಗ ದಿನಾಲೂ ಅವರ ಮಂಡಳಿಗೆ ಯಾರು ಬರ್ತಾ ಇದ್ದಾರೆ? ಹೊಸ ಹೊಸ ಜನ ಬರ್ತಾ ಇದ್ದಾರೆ. ಆಮೇನ್, ಆಮೇನ್. ಪವಿತ್ರಾತ್ಮ ಭರಿತರಾಗಿದ್ದೀರಾ, ದುರಾತ್ಮ ಭರಿತರಾಗಿದ್ದೀರಾ ಅನ್ನೋದಕ್ಕಿರೋ ಒಂದು ಟೆಸ್ಟಿಗಿರೋ ಒಂದು ಸಿಂಪಲ್ ವೇ. ನಿಮ್ಮಿಂದ, ನಿಮ್ಮ ಜೊತೆಲಿರೋರು ನಿಮ್ಮಿಂದ ಅಗಲಿ, ದೇವರಿಂದಲೂ, ದೇವರ ಸಭೆಯಿಂದಲೂ, ದೇವರ ಸೇವೆಯಿಂದಲೂ ಅಗಲಿ ಹೋಗ್ತಾ ಇದ್ದರೆ ನಿಮ್ಮಲ್ಲಿ ಪವಿತ್ರಾತ್ಮ ಇಲ್ಲ. ಪವಿತ್ರಾತ್ಮ ಭರಿತರಾದರೆ ನಿಮ್ಮ ಜೊತೆ ಜನ ಬರಬೇಕು. ನಿಮ್ಮನ್ನು ನೋಡಿ ಜನರಿಗೆ ದಯೆ ಉಂಟಾಗಬೇಕು. ನಿಮ್ಮನ್ನು ನೋಡಿ ಜನರು ಹೇಳಬೇಕು, ಅಯ್ಯೋ ಇವರಲ್ಲಿ ಪವಿತ್ರಾತ್ಮ ಇದೆ ಅಂತ. ನಿಮ್ಮಿಂದ ಒಂದು ಕುಟುಂಬ ದೇವರಿಂದ ಆಗಲಿ ಹೋಗಿದ್ದರೆ, ನಿಮ್ಮಿಂದ ಒಂದು ಕುಟುಂಬ ಸಭೆಯಿಂದ ಆಗಲಿ ಹೋದರೆ, ನಿಮ್ಮಿಂದ ಒಂದು ಕುಟುಂಬ ಸೇವೆಯಿಂದ ಹಿಂಜಾರಿ ಹೋದರೆ ಅದಕ್ಕೆ ಅರ್ಥ ನೀವು ಪವಿತ್ರಾತ್ಮ ಭರಿತರಲ್ಲ, ಪವಿತ್ರಾತ್ಮನಿಗೆ ವಿರುದ್ಧವಾದ ಆತ್ಮ ಭರಿತರಾಗಿದ್ದೀರಾ. ಜ್ಞಾಪಕ ಮಾಡಿಕೊಳ್ಳಿ. ಇಷ್ಟೆಲ್ಲ ಹೇಳಿದ್ದು, ಈಗೆಲ್ಲ ಹೇಳಿದ್ದು ಕರೆಕ್ಟೇ. ಪವಿತ್ರಾತ್ಮ ಭರಿತರಾದರೆ ಅದ್ಭುತ ಆಗುತ್ತೆ, ಅಭಿಷೇಕ ಆಗುತ್ತೆ, ಬಿಡುಗಡೆ ಆಗುತ್ತೆ. ಆದರೆ ದುರಾತ್ಮ ಇದ್ದರೂ ಬಿಡುಗಡೆ ಆಗುತ್ತೆ. ದುರಾತ್ಮ ಇದ್ದರೂ ಬಿಡುಗಡೆ ಆಗುತ್ತೆ. ಆದರೆ ಆ ಬಿಡುಗಡೆ ಸ್ಥಿರವಾಗಿರಲ್ಲ. ಆದರೆ ನಿಮ್ಮಲ್ಲಿ ಪವಿತ್ರಾತ್ಮ ಸ್ಪಷ್ಟವಾಗಿದೆಯಾ ಇಲ್ವಾ ಅಂತ ಗೊತ್ತಾಗೋದು ಯಾವಾಗ? ನಿಮ್ಮ ಪ್ರಾರ್ಥನೆಯಿಂದ ಸಭೆಗೆ ಹೊಸಬರು ಬರಬೇಕು. ನೀವು ಸುವಾರ್ತೆ ಸಾರೋದು, ನಿಮ್ಮ ಜೊತೆಲಿರೋ ಒಡನಾಟ
ಮತ್ತೊಬ್ಬರನ್ನು ರಕ್ಷಣೆಗೆ ನಡೆಸಬೇಕೇ ಹೊರತು ಅವರು ಬೇಜಾರು ಮಾಡಿಕೊಂಡು ಅವ್ರು ಹತ್ತುಕೊಂಡು ಆ ಸಭೆಯಿಂದ ಬಿಟ್ಟು ಹೋಗೋದು, ಸೇವೆಯಿಂದ ಬಿಟ್ಟು ಹೋಗೋದು, ದೇವರಿಂದ ಅಗಲಿ ಹೋಗೋದು ಆದರೆ ನಿಮ್ಮಲ್ಲಿ ಪವಿತ್ರಾತ್ಮ ಇಲ್ಲ ಅಂತ ಅರ್ಥ. ಜಾಗ್ರತೆ. ಪವಿತ್ರಾತ್ಮ ಇದ್ದಾರೆ, ಎಲ್ಲರಲ್ಲಿ ಇದ್ದಾರೆ. ಆದರೆ ಸರಿಯಾಗಿ ಉಪಯೋಗಿಸದೆ ಹೋದರೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನನ್ನ ಒಂದು ಮಾತಿಂದ ಒಬ್ಬರು ದುಃಖ ಪಡ್ತಾ ಇದ್ದರೆ ಅದು ನನ್ನಲ್ಲಿರೋದು ಪವಿತ್ರಾತ್ಮ ಅಲ್ಲ, ನನ್ನಲ್ಲಿ ಬೇರೆ ದುಃಖ ಪಡಿಸುವಂಥ ಆತ್ಮ ಇದೆ. ನಾನು ಬೇಗ ತಿದ್ದುಕೊಳ್ಬೇಕು. ನನ್ನ ಮಾತಿಂದ ಒಬ್ಬರು ಸಭೆಯನ್ನು ಬಿಟ್ಟು ಹೋದರೆ, ನನ್ನ ಮಾತಿಂದ ಒಬ್ಬ ಸೇವಕನು ಸೇವೆಯನ್ನು ಬಿಟ್ಟು ಹಿಂಜರಿತಾ ಇದ್ದರೆ, ನನ್ನ ಮಾತಿಂದ ಒಬ್ಬರು ದೇವ ಸೇವಕರಿರುವ ಸಂಬಂಧವನ್ನು ಮುರಿಯಲ್ಪಡ್ತಾ ಇದ್ದರೆ ಅವರಲ್ಲಿರೋ ಪವಿತ್ರಾತ್ಮ ಅಲ್ಲ, ಅವರಲ್ಲಿರೋದು ದೇವ ಸೇವಕರಿಂದ ಅಗಲಿಸುವಂಥ ಭಿನ್ನತೆಯ ಆತ್ಮ. ನಾವು ಯಾವಾಗಲೂ ಜೋಡಿಸುವಂಥವರಾಗಿರಬೇಕೇ ಹೊರತು ಭಿನ್ನಪಡಿಸುವಂಥವರಾಗಿರಬಾರದು. ದೇವರಿಂದ, ದೇವರ ಸಭೆಯಿಂದ, ದೇವರ ಸೇವಕರಿಂದ ಅವರನ್ನು ಅಗಲಿಸಿಬಿಟ್ಟು ಅವರು ನರಕಕ್ಕೆ ಹೋದರೆ ಅದರ ಆತ್ಮಕ್ಕೆ ನೀನು ಹೊಣೆ. ಕಿವಿಯುಳ್ಳವನು ಕೇಳಲಿ. ದೇವರ ಸಭೆಯಿಂದ, ದೇವರ ಮಕ್ಕಳನ್ನು, ಸೇವಕರ ಜೊತೆ ಚೆನ್ನಾಗಿರೋರನ್ನ ಭಿನ್ನಪಡಿಸೋದು. ನೀವು ಅವ್ರ ಜೊತೆ ಇರಬೇಡಿ. ಅವ್ರು ಕೇರಳದಿಂದ ಬಂದವರು, ಅವ್ರು ಹೋಗ್ಬಿಡ್ತಾರೆ. ಈ ಮಾತುಗಳೆಲ್ಲ ಹೇಳುವವರು ಜಾಗ್ರತೆಯಾಗಿರಿ. ಭಿನ್ನಪಡಿಸುವ ಆತ್ಮನಲ್ಲ, ಪವಿತ್ರಾತ್ಮನು ಐಕ್ಯತೆಯ ಆತ್ಮನು. ಮುಂದೆ ಬರುವಂಥ ಯೌವನಸ್ಥರನ್ನು, ಸೇವಕರನ್ನು ದೇವರಿಂದಲೂ, ದೇವರ ಸಭೆಯಿಂದಲೂ, ದೇವರ ಸೇವಕರಿಂದಲೂ ಅಗಲಿಸುವುದಾದರೆ ನಿನ್ನ ಅಂತ್ಯ ನೀನೇ ಅದಕ್ಕೆ ಹೊಣೆ. ದೇವರಿಂದಲೂ, ದೇವರ ಸೇವಕರಿಂದಲೂ, ದೇವರ ಸಭೆಯಿಂದಲೂ ಯಾರನ್ನು ಅಗಲಿಸದೆ ನೋಡಿಕೊಳ್ಳಿ. ಒಬ್ಬನ ಆತ್ಮನಲ್ಲಿ ಶಕ್ತನಾಗಿ ಮುಂದೆ ಬಂದರೆ ಅವರ ಹಿಂದೆ ಹೋಗಿ, ಹಾಗೆ ಪಾಸ್ಟರ್ ನಿನ್ನ ಮುಂದೆ ಬಿಡಲ್ಲ, ಆದ್ದರಿಂದ ನನ್ನ ಜೊತೆ ಬಾ, ಇನ್ನೊಂದು ಸಭೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಪ್ರಸಂಗ ಮಾಡು, ಇಲ್ಲಿ ಪ್ರಸಂಗ ಮಾಡು, ಹಾಗೆ ಕೇಳು, ಹೀಗೆ ಕೇಳು ಅಂತ ಎಲ್ಲ ಕೇಳೋದಾದರೆ ಇವತ್ತು ಅದು ಲಾಸ್ಟ್ ಮಾಡ್ಕೊಳ್ಳಿ. ಇವತ್ತಿಂದ ಬೇಡ ಅದು. ಈ ಸಭೆ ಉಜ್ಜೀವನದ ಸಭೆ. ಇದು ದೇವರಿಗೋಸ್ಕರ ನಿಲ್ಲುವಂಥ ಸಭೆ. ಇದು ಸಭೆಯಲ್ಲಿ ಹೊಸದಾಗಿ ಮಂಡಳಿಗೆ ಬರಬೇಕೇ ಹೊರತು ಈ ಸಭೆಯಿಂದ, ನಿನ್ನಿಂದ ಯಾರು ಹಳೆಬರು ಹೊರಗೆ ಹೋಗಬಾರ್ದು. ಆದ್ದರಿಂದ ಜಾಗರೂಕತೆಯಿಂದ ಇರಿ. ಇದು ಉಜ್ಜೀವನದ ಸಭೆ. ಈ ಸಭೆಯಲ್ಲಿ ಹೊಸದಾಗಿ ಮಂಡಳಿಗೆ ಸೇರಬೇಕು. ಪವಿತ್ರಾತ್ಮ ಇದ್ದಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ. ಇದು ಪವಿತ್ರಾತ್ಮನ ಫಲಗಳು. ದುರಾತ್ಮನ ಫಲಗಳು ಯಾವುದು? ಹೊಟ್ಟೆ ಕಿಚ್ಚು, ಜಂಬ, ಬಂಡುತನ, ಕುಡುಕುತನ, ನಾಚಿಕೆಗೇಡಿತನ, ವ್ಯಭಿಚಾರ, ವಿಗ್ರಹಾರಾಧನೆ, ಮಾಟ. ಇದೆಲ್ಲ ಯಾವುದು? ದುರಾತ್ಮನ ಫಲಗಳು. ಒಬ್ಬರು ಆಶೀರ್ವದಿಸಲ್ಪಡುವಾಗ, ಒಬ್ಬರು ದೇವರ ಸೇವಕರ ಜೊತೆಯಲ್ಲಿ ನಡೀತಾ ಇದ್ದರೆ, ಒಬ್ಬರು ದೇವರ ಸಭೆಯಲ್ಲಿ ಶಕ್ತವಾಗಿ ಉಪಯೋಗಿಸಲ್ಪಡ್ತಾ ಇದ್ದರೆ ಅವ್ರನ್ನ ಹೇಗಾದರೂ ಕಾಲಿಳಿಬೇಕಂತ ನೋಡಿದ್ರೆ ನಿಮ್ಮಲ್ಲಿ ಪವಿತ್ರಾತ್ಮ ಇಲ್ಲ. ದೇವ ಸೇವಕರ ಜೊತೆಯಲ್ಲಿ ನಡೀತಾ ಇದ್ದರೆ, ನಿನ್ನ ಪಾಸ್ಟರ್ ಜೊತೆಲಿ ಯಾವಾಗಲೂ ಇರಬೇಡಪ್ಪ, ಅವರೇನು ನಿನ್ನನ್ನು ಮುಂದೆ ಬಿಡಲ್ಲ ಅಂತ ಹೇಳಿದ್ರೆ ನಿನ್ನಲ್ಲಿ ಪವಿತ್ರಾತ್ಮ ಇಲ್ಲ. ಪವಿತ್ರಾತ್ಮ ಇದ್ದರೆ ನೀವು ಅವರನ್ನು ಪ್ರೋತ್ಸಾಹಿಸ್ತೀರ. ಆಮೇನ್. ಸೇವಕರ ಜೊತೆ ನಡೆದವರು ಯಾವತ್ತೂ ನಾಚಿಕೆಗೆ ಈಡಾಗಲಿಲ್ಲ. ಅದಕ್ಕೆ ಬೇಕಾದ ಉದಾಹರಣೆಗಳಿದೆ, ನಾನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. ಸೇವಕರನ್ನು ಆಶೀರ್ವದಿಸಿ ಪ್ರಾರ್ಥಿಸಿದವರ ಕುಟುಂಬ ಇವತ್ತು ಆಶೀರ್ವಾದವಾಗಿ ಮಾರ್ಪಟ್ಟಿದೆ. ಸೇವಕರ ಜೊತೆಯಲ್ಲಿದ್ದ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ. ನೀನು ಮೋಶೆ ಜೊತೆ ಇದ್ರೇ ಯೆಹೋಶುವ ಆಗೋದು. ಮೋಶೆಗೆ ವಿರುದ್ಧವಾಗಿ ನಿಂತರೆ ಕೋರೇಹೆ ಅಬಿಹೂವ ಥರ ಆಗ್ತೀರಾ. ಮೋಶೆಗೆ ಜೊತೆನೂ ನಿಲ್ಲಲ್ಲ, ಯೆಹೋಶುವನ ಆಗಬೇಕಂದ್ರೆ ಅದು ಆಗುವ ಕೆಲಸ ಅಲ್ಲ. ಮೋಶೆಗೆ ವಿಧೇಯನಾಗಿ ನಡೆ, ನೀನು ಯೆಹೋಶುವನಾಗಿ ಮಾರ್ಪಡ್ತೀಯ. ಕೆಲವೊಬ್ಬರಿದ್ದಾರೆ, ಕೆಲವೊಬ್ಬರಲ್ಲಿ ಇರುವಂಥ ಅಂದರೆ ಮೋಶೆಗೆ ಅಧೀನರಾಗಿರ್ಲಿಕ್ಕೂ ಆಗಲ್ಲ, ಯೆಹೋಶುವನೂ ಆಗಬೇಕು, ಅದು ಆಗುವ ಕಾರ್ಯ ಅಲ್ಲ. ಯೆಹೋಶುವನಿಗಿದ್ದಂಥ ಅಭಿಷೇಕ ಮೋಶೆಗಿರಲಿಲ್ಲ. ಯಾಕಂದರೆ ಯೆಹೋಶುವ ಏನು ಮಾಡಿದ್ರು? ಸೂರ್ಯ ಚಂದ್ರರನ್ನು ಒಂದು ಮಾತಿನಲ್ಲಿ ನಿಲ್ಲಿಸಿದ. ಅಂದರೆ ಈ ಗ್ಯಾಲಕ್ಸಿಯನ್ನು ಸ್ಟಾಪ್ ಮಾಡಿದ ವ್ಯಕ್ತಿ ಆತ. ಸೂರ್ಯ ಚಂದ್ರ ನಿಲ್ಲಬೇಕಂದ್ರೆ ಭೂಮಿ ತಿರುಗೋದು ನಿಲ್ಲಬೇಕು. ಭೂಮಿ ತಿರುಗೋದು ನಿಲ್ಲಿದ್ರೆ ಗ್ರಹಗಳೆಲ್ಲ ತಿರುಗೋದು ನಿಲ್ಲಬೇಕು. ಒಂದು ಗ್ಯಾಲಕ್ಸಿಯನ್ನು ಹಿಡಿದು ನಿಲ್ಲಿಸಲಿಕ್ಕಿರುವಂಥ ಶಕ್ತಿ ಇದ್ದದ್ದು ಯಾರಿಗೆ? ಯೆಹೋಶುವನಿಗೆ. ಆದರೆ ಅವನು ಜಯಿಸಬೇಕಾದ್ರೆ ಮೋಶೆ ಕೈ ಎತ್ತಬೇಕಾಗಿತ್ತು.
ಗ್ಯಾಲಕ್ಸಿಯನ್ನು ನಿಲ್ಲಿಸುವಂಥ ಅಭಿಷೇಕ ನಿನ್ನಲ್ಲಿದ್ರೂ ನೀನು ಜಯಿಸಬೇಕಾದ್ರೆ ಮೋಶೆ ಆಶೀರ್ವಾದ ಬೇಕು. ನಿಮ್ಮಲ್ಲಿ ಪಾಸ್ಟ್ರಿಗಿಂತ ದೇವಸೇವಕರಿಗಿಂತ ದೊಡ್ಡ ಅಭಿಷೇಕ ಇದ್ರೂ ನೀವು ಅದರಲ್ಲಿ ಮುಂದೆ ಸಾಗಬೇಕಂದ್ರೆ ಅವರ ಹಸ್ತಾರ್ಪಣೆ ಬೇಕು, ಅವರ ಆಶೀರ್ವಾದ ಬೇಕು. ಅವ್ರ ಹೃದಯ ತುಂಬಿ ಒಂದು ಆಶೀರ್ವಾದ ಕೊಡ್ತಾರೆ ನೋಡಿ, ಆ ಆಶೀರ್ವಾದ ಯಾವ ದೊಡ್ಡ ಸೇವಕರು ಎಲ್ಲಿ ಇದ್ರೂ ಕೂಡ ಕೊಡಲಿಕ್ಕಾಗಲ್ಲ. ಹಾಲೆಲೂಯಾ. ಪವಿತ್ರಾತ್ಮ ಭರಿತರಾದರೆ ದೆವ್ವಗಳು ನಿಮ್ಮನ್ನು ನೋಡಿ ಓಡಿ ಹೋಗುತ್ತದೆ. ಪವಿತ್ರಾತ್ಮ ಭರಿತರಾದರೆ ನಿಮ್ಮ ನೆರಳಲ್ಲಿ ಅದ್ಭುತ ಆಗುತ್ತೆ. ಪವಿತ್ರಾತ್ಮ ಭರಿತರಾದರೆ ನಿಮ್ಮ ಹ್ಯಾಂಡ್ ಕರ್ಚೀಫಲ್ಲಿ ಅದ್ಭುತ ಆಗುತ್ತೆ. ಹೊಂದಿದ್ರು. ಆಮೇಲೆ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 15-16 ನೋಡಿ. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಲಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಹಾಲೆಲೂಯಾ. ಅಲ್ಲಿ ಏನಾಗ್ತಾ ಇದೆ? ಪೇತ್ರನು ಬರುವಾಗ ಅವನ ನೆರಳು ಬೀಳಲಿ ಅಂತ ಹೇಳಿ ಅವರನ್ನು ಎಲ್ಲಿ ಕರ್ಕೊಂಬರ್ತಾ ಇದ್ದಾರೆ? ಬೀದಿಗೆ ಕರ್ಕೊಂಬರ್ತಾ ಇದ್ದಾರೆ. ಪೇತ್ರನು ಪವಿತ್ರಾತ್ಮ ಭರಿತರಾದರೆ ಅಲ್ಲೇನಾಗ್ತಾ ಇದೆ? ದೆವ್ವಗಳು ಹಿಡಿದವ್ರನ್ನ ಕರ್ಕೊಂಬರ್ತಾರೆ. ಅಲ್ಲಿ ಲಾಸ್ಟ್ ವಾಕ್ಯ ನೋಡಿ. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಹಾಲೆಲೂಯಾ. ಪವಿತ್ರಾತ್ಮನ ಬಲ ಇರುವಾಗ ಏನ್ ಮಾಡ್ತಾ ಇದ್ದಾರೆ? ದೆವ್ವಗಳಿರಿದವ್ರನ್ನ ಎಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ? ಪೇತ್ರನ ನೆರಳು ಎಲ್ಲಿದೆಯೋ ಅಲ್ಲಿ. ಪೇತ್ರನು ಮದುವೆಗೆ ಹೋಗಿರ್ಬೋದು. ಮದುವೆಗೆ ಹೋಗಿರೋ ಪೇತ್ರನ ಹಿಂದೆ ಯಾರು ಬರ್ತಾ ಇದ್ದಾರೆ? ರೋಗಿಗಳು. ಆಮೇನ್. ದೆವ್ವ ಹಿಡಿದವ್ರನ್ನ ಮದುವೆಯಲ್ಲಿ ಕರ್ಕೊಂಬರ್ತಾ ಇದ್ದಾರೆ. ಮದುವೆಯಲ್ಲಿ ಇರೋ ಊಟ ತಿನ್ಲಿಕ್ಕಲ್ಲ, ಏನಕ್ಕೆ? ದೆವ್ವ ಬಿಡಿಸ್ಲಿಕ್ಕೆ. ಎಲ್ಲಿಗೆ? ಮದುವೆ ಮನೆಯಲ್ಲಿ. ಯಾಕೆ? ಪೇತ್ರ ಮದುವೆ ಮನೇಲಿದ್ದಾರೆ. ಆಮೇನ್. ಅದು ನಡಿಬೇಕು. ನೀವು ಮದುವೆ ಮನೇಲಿ ಹೋದ್ರೆ ಅಲ್ಲಿ ಬಿಡುಗಡೆ ಆಗಬೇಕು. ಯಾಕೆಂದರೆ ನೀವು ಅಭಿಷೇಕ ಪವಿತ್ರಾತ್ಮ ಭರಿತರಾಗಿದ್ದೀರಾ. ಇದು ಕಡೆಯ ಕಾಲ. ಕಡೆಯ ಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮ ಸುರಿಸ್ತೇನೆ ಅಂತ ಹೇಳಿರೋದು. ಒಬ್ಬರ ಮೇಲೆಲ್ಲ, ಎಲ್ಲರ ಮೇಲೆ. ಎಲ್ಲರ ಮೇಲೆ ಆತ್ಮ ಸುರಿಸಿದ್ರೆ ನಿಮ್ಮ ನೆರಳು ಬಿದ್ದರೆ ಅಲ್ಲಿ ಬಿಡುಗಡೆ ಆಗಬೇಕು. ಮದುವೆ ಮನೇಲಿ ಯಾರಾದರೂ ರೋಗಿ ಆಗಿದ್ರು, ಯಾರು ಹ್ಯಾಂಡಿಕ್ಯಾಪ್ಟ್ ವ್ಯಕ್ತಿ ನಿಮ್ಮ ಹಿಂದೆ ಬರ್ತಾ ಇದ್ರೆ ನಿಮ್ಮ ನೆರಳು ಬಿದ್ದರೆ ಅವ್ರ ಕಾಲು ಸ್ವಸ್ಥವಾಗಬೇಕು. ಅಲ್ಲಿ ಮದುವೆ ಮನೆಯಲ್ಲಿ ಒಂದು ಪ್ರಸಂಗ, ಅಲ್ಲಿ ಒಂದು ಸುವಾರ್ತೆ, ಅಲ್ಲಿ ಒಂದು ರಕ್ಷಣೆ. ಮದುವೆ ಮನೇಲಿ ಎಷ್ಟು ಜನ ಇದ್ದಾರೆ? ಎಷ್ಟು ಜನ ಬರ್ತಾರೆ? ಅಲ್ಲಿ ಒಂದು ಬಿಡುಗಡೆ ಆದರೆ ಎಷ್ಟು ಜನ ಸೌಖ್ಯ ಆಗ್ತಾರೆ? ಅಲ್ಲಿ ಒಂದು ಬಿಡುಗಡೆ ಆದರೆ ಎಷ್ಟು ಜನ ರಕ್ಷಣೆ ಆಗ್ತಾರೆ? ಅದು ನಡೆಯಬೇಕು. ಮಂಚಿನಹಳ್ಳಿ ಸಭೆ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಬಿಡುಗಡೆ. ಮಂಚಿನಹಳ್ಳಿ ಸಭೆ ಮಕ್ಕಳು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ದೆವ್ವ ಬಿಡಬೇಕು. ಮಂಚಿನಹಳ್ಳಿ ಸಭೆ ಮಕ್ಕಳು ಮದುವೆ ಮನೆಗೆ ಹೋದರೆ ಅಲ್ಲಿ ಬಿಡುಗಡೆ ಆಗಬೇಕು. ಮರಣ ಮನೆಗೆ ಹೋದರೂ ಅಲ್ಲಿ ಬಿಡುಗಡೆ ಆಗಬೇಕು. ಯಾಕೆ? ಇದು ಕೊನೆಯ ಕಾಲ. ಯೇಸು ಸ್ವಾಮಿ ಬರೋಣ ಬಹು ಹತ್ತಿರವಾಗಿದೆ. ಬಹು ಹತ್ತಿರವಾಗಿರೋ ಬರೋಣದಲ್ಲಿ ನಾವೇನು ಮಾಡಬೇಕು? ನಮಗಾಗೋಷ್ಟು ಕೆಲಸ ಮಾಡಬೇಕು. ಇವತ್ತಿಂದ ನಮ್ಮ ಒಂದೇ ಆಸೆ, ಪವಿತ್ರಾತ್ಮ ಭರಿತರಾಗಬೇಕು. ನಾವು ಅಪೊಸ್ತಲರ ಕೃತ್ಯ ಈ ಮಂಚಿನಹಳ್ಳಿ ಸಭೆಯಲ್ಲಿ ನೆರವೇರಬೇಕು. ರಿಪೀಟ್ ಆಗಬೇಕು, ರಿನ್ಯೂವಲ್ ಆಗಬೇಕು. ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಹೋದ್ರೆ ಅಲ್ಲಿ ಬಿಡುಗಡೆ ಆಗಬೇಕು. ಅವರಲ್ಲಿರೋ ಅಭಿಷೇಕ ಮಾತಾಡಬೇಕು. ಅವರಲ್ಲಿರೋ ಅಭಿಷೇಕ ಪಕ್ಕದಲ್ಲಿರೋ ಮಕ್ಕಳನ್ನು ರಕ್ಷಣೆಗೆ ನಡೆಸಬೇಕು. ನಾವು ಅದೇ ರೀತಿಯಾಗಿ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 16-17 ವಾಕ್ಯ ನೋಡುವಾಗ ಅಲ್ಲಿ ದೆವ್ವ ಹಿಡಿದ ಸ್ತ್ರೀ ಪೌಲಪೊಸ್ತಲ ಹಿಂದೆ ಬರ್ತಾ ಇದ್ದಾರೆ. ಬಳಿಕ ಪ್ರಾರ್ಥನೆ ನಡೆಯುವ ಆ ಸ್ಥಳಕ್ಕೆ ನಾವು ಹೋಗುತ್ತಿರುವಾಗ ಗಾರುಡಗಾತಿಯಾದ ಒಬ್ಬ ದಾಸಿಯು ನಮ್ಮೆದುರಿಗೆ ಬಂದಳು. ಅವಳು ಕಣಿ ಹೇಳುವುದರಿಂದ ಅವಳ ಯಜಮಾನರಿಗೆ ಬಹು ಆದಾಯವಾಗುತ್ತಿತ್ತು. ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು, ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು, ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು. ಹೀಗೆ ಅನೇಕ ದಿವಸ ಮಾಡಿದ್ದರಿಂದ ಪೌಲನು ಬಹಳವಾಗಿ ಬೇಸರಗೊಂಡು ಹಿಂತಿರುಗಿ ಆ ದೆವ್ವಕ್ಕೆ, ಅವಳನ್ನು ಬಿಟ್ಟು ಹೋಗು ಎಂದು ಯೇಸುಕ್ರಿಸ್ತನ ಹೆಸರಿನಲ್ಲಿ ನಿನಗೆ ಅಪ್ಪಣೆ ಕೊಡುತ್ತೇನೆ ಎಂದು ಹೇಳಿದನು. ಅದೇ ಗಳಿಗೆಯಲ್ಲಿಯೇ ಅದು ಬಿಟ್ಟು ಹೋಯಿತು. ಹಾಲೆಲೂಯಾ.
ನೀವೊಂದು ಪಟ್ಟಣಕ್ಕೆ ಹೋದರೆ ಆ ಪಟ್ಟಣವನ್ನು ಆಡಳಿತ ಮಾಡುವಂಥ ಅಂಧಕಾರ ಶಕ್ತಿ ನಿಮ್ಮ ಹಿಂದೆ ಬರುತ್ತೆ. ಏನಕ್ಕೆ? ಭಯ. ಹಾಲೆಲೂಯಾ. ಪವಿತ್ರಾತ್ಮ ಭರಿತನಾದ ಪೌಲಪೋಸ್ತಲನು ಆ ಪಟ್ಟಣದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಗಾರ್ಢಗಾರ್ತಿಯಾದ ಸ್ತ್ರೀ ಅವನ ಹಿಂದೆನೇ ಬರ್ತಾ ಇದ್ದಾರೆ. ಅವನು ದೆವ್ವ ಬಿಡಿಸೋ ಗಂಟ ಆ ಸ್ತ್ರೀ ಬಿಟ್ಟಿಲ್ಲ ಹಿಂದೆ. ಹಾಲೆಲೂಯಾ, ಹಾಲೆಲೂಯಾ. ಆ ರೀತಿಯಾದ ಅದ್ಭುತ ನಡಿಬೇಕು. ನಿಮ್ಮ ಗ್ರಾಮದಲ್ಲಿರುವ ಆ ದೆವ್ವಗಳು ನಿಮ್ಮ ಹಿಂದೆ ಬಂದು ಅದನ್ನು ಬಿಡಿಸೋ ಗಂಟ ನಿಮ್ಮನ್ನು ಬಿಡಲ್ಲ ಅದು. ಯಾಕೆ? ಪವಿತ್ರಾತ್ಮ ಭರಿತರಾಗಿರೋದ್ರಿಂದ ನಿಮ್ಮಲ್ಲಿರೋ ಶಕ್ತಿಗೆ ಅದು ಭಯ ಇದೆ. ಅದಕ್ಕೆ ಆ ಸ್ತ್ರೀ ಏನು ಮಾಡ್ತಾ ಇದ್ದಾರೆ, ಇವರು ಪರಾತ್ಮನ ದೇವರ ಮಕ್ಕಳು, ಇವರನ್ನು ನಂಬಿರಿ ಅಂತ ಹೇಳಿದ್ರು ಎಷ್ಟು ಕಾಟ ಅಂದರೆ ಎಷ್ಟು ದಿವಸದಿಂದ ಬಂದು ಕೆಲವು ದಿವಸಗಳಂತ ಇದೆ ಅಲ್ವಾ ಅಲ್ಲಿ, ಹಲವಾರು ದಿವಸಗಳು. ಪೌಲಪೋಸ್ತಲನು ಬಿಡಿಸಲ್ಲ, ಪರವಾಗಿಲ್ಲ ಬಿಡು, ಅದು ಏನೋ ಹೇಳ್ಕೊಂಡು ಹೋಗ್ಲಿ ದೆವ್ವ ಅಂತ ಹೇಳಿ ಸುಮ್ಮನೆ ಇದ್ರೂ ಬಿಟ್ಟು ಹೋಗೋ ಗಂಟೆ ಹಿಂದೆ ಬಿಟ್ಟಿಲ್ಲ. ಆಮೇನ್. ಪವಿತ್ರಾತ್ಮ ಭರಿತರಾದರೆ ದೆವ್ವಗಳನ್ನು ಬಿಡಿಸುವಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ದೆವ್ವಗಳು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತೆ. ಇಲ್ಲ ನಿಮ್ಮ ಹಿಂದೆ ಅವರನ್ನು ಬಿಡಿಸೋ ಗಂಟ ದೆವ್ವ ನಿಮ್ಮನ್ನು ಬಿಡಲ್ಲ. ಪವಿತ್ರಾತ್ಮ ಭರಿತರಾಗಬೇಕು. ಆಮೇನ್. ಪವಿತ್ರಾತ್ಮ ಭರಿತರಾದ ಪೌಲನನ್ನು ನೋಡಿ ಹಲವಾರು ದಿವಸ ಸ್ತ್ರೀ ಹಿಂದೆನೇ ಹೋಗ್ತಾ 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 ಲಾಸ್ಟ್ ಹೇಳ್ತಾ ಇದ್ದಾರೆ ಬಿಟ್ಟು ಹೋಗು ಅಂತ ಹೇಳಿದ್ರೆ ಬಿಟ್ಟು ಹೋಯ್ತು. ಅಲ್ಲಿ ಆ ಗ್ರಾಮದ ರಕ್ಷಣೆಗೆ ಆ ಸ್ತ್ರೀಯಲ್ಲಿರೋ ದುರಾತ್ಮ ಕಾರಣವಾಗಿತ್ತು. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಪವಿತ್ರಾತ್ಮ ಭರಿತರಾದರೆ ದೆವ್ವಗಳು ನಮ್ಮ ಹಿಂದೆ ಬರುತ್ತೆ, ಬಿಡಿಸೋ ಗಂಟ ಬಿಡಲ್ಲ. ನಮಗೂ ಭಯ ಇಲ್ಲ, ಅದಕ್ಕೂ ಭಯ ಇಲ್ಲ. ಅದಕ್ಕೆ ಭಯದಿಂದ ನಮ್ಮ ಹಿಂದೆ ಬರುತ್ತೆ. ಆದ್ದರಿಂದ ಪವಿತ್ರಾತ್ಮ ಭರಿತರಾಗಬೇಕು. ಲಾಸ್ಟ್ ಪವಿತ್ರಾತ್ಮ ಭರಿತರಾದರೆ ನಮ್ಮ ಕರವಸ್ತ್ರದಲ್ಲಿಯೂ ನಮ್ಮ ಉಡುವಸ್ತ್ರದಲ್ಲಿಯೂ ಅದ್ಭುತ ಉಂಟಾಗುತ್ತದೆ. ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 11-12 ವಾಕ್ಯಗಳನ್ನು ಕೊನೆಯದಾಗಿ ಓದಿ ನಾವು ಪ್ರಾರ್ಥನೆ ಮಾಡಿಕೊಳ್ಳಕ್ಕೆ ಹೋಗೋಣ. ದೇವರು ಪೌಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯಗಳನ್ನು ನಡೆಸುತ್ತಾ ಇದ್ದದರಿಂದ ಜನರು ಅವನ ಮೈಮೇಲಿಂದ ಕೈವಸ್ತ್ರಗಳನ್ನು ಉಡಿವಸ್ತ್ರಗಳನ್ನು ತಂದು ರೋಗಿಗಳ ಮೇಲೆ ಹಾಕಲು ಅವರವರ ರೋಗಗಳು ವಾಸಿಯಾದವು, ದೆವ್ವಗಳು ಬಿಟ್ಟು ಹೋದವು. ಆಮೇನ್, ಹಾಲೆಲೂಯಾ. ಲಾಸ್ಟ್ ಏನಾಗ್ತಿದೆ ಅಲ್ಲಿ? ಪೌಲಪೋಸ್ತಲನ ಕೈಯಿಂದ ವಿಶೇಷವಾದ ಮಹತ್ಕಾರ್ಯ ನಡೀತಾ ಇದೆ. ಈ ಮಹತ್ಕಾರ್ಯ ನಡೀತಾ ಏನಾಯಿತು ಗೊತ್ತಾ? ಅಲ್ಲಿ ಕೈವಸ್ತ್ರ ಉಡಿವಸ್ತ್ರ ತೆಗೆದುಕೊಂಡು ಬಂದು ಹಾಕ್ಲಿಕ್ಕಿರುವ ಮೇನ್ ರೀಸನ್ ಏನಂದರೆ ರೋಗಿಗಳೆಲ್ಲ ಹೀಗೆ ಬಂದು ನಿಲ್ತಾ ಇದ್ದಾರೆ. ಜನ ಜಾಸ್ತಿ, ಎಲ್ಲರ ಮೇಲೆ ಕೈ ಇಟ್ಟು ಪೌಲಪೋಸ್ತಲನ ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಟೈಮ್ ಜಾಸ್ತಿ ಆಗುತ್ತೆ. ಶಿಷ್ಯರು ಏನು ಮಾಡಿದ್ರು? ಪೌಲಪೋಸ್ತಲನ ಜೊತೆಲಿರೋ ಜೊತೆ ಸೇವಕರು ಏನು ಮಾಡಿದ್ರು? ಅವನ ಮೇಲ್ವಸ್ತ್ರ ಅವನ ಉಡಿವಸ್ತ್ರ ಅಂದರೆ ಶಾಲ್ ಥರ ಇರೋದು, ಅವನ ಕರ್ಚೀಫ್ ಎಲ್ಲ ತಗೊಂಡೋಗಿ ಯಾರ ಮೇಲೆ ಹಾಕ್ತಾರೋ ಅವರೆಲ್ಲ ಸೌಖ್ಯವಾಗಿ ಹೋಗ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಅದು ನಡೆಯಬೇಕು. ಸುಮ್ಮನೆ ಈ ಥರ ಇದ್ದು ಎಷ್ಟು ಕಾಲ ಇರೋದು? ಆಮೇನ್. ನಮಗೆ ಅಭಿಷೇಕ ಬರ್ತಾ ಇದೆ. ಅಭಿಷೇಕ ಇವತ್ತಿಂದ ಪ್ರಜ್ವಲಿಸಬೇಕು. ಅಭಿಷೇಕ ಇವತ್ತಿಂದ ಹೊರಗೆ ಬರಬೇಕು. 1 ಕೊರಿಂಥಿಯ 3:16 ಏನು ಹೇಳ್ತಾ ಇದೆ? ಪವಿತ್ರಾತ್ಮನು ನಿಮ್ಮೊಳಗೆ ವಾಸವಾಗಿದ್ದಾನೆ. 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಹಾಲೆಲೂಯಾ. ದೇವರಾತ್ಮನೆಲ್ಲಿದ್ದಾರೆ? ಈಗ ದೇವರಾತ್ಮನೆಲ್ಲಿದ್ದಾರೆ? ದೇವರಾತ್ಮನೆಲ್ಲಿದ್ದಾರೆ? ಅರಿಕೆ ಮಾಡಿ. ದೇವರಾತ್ಮನೆಲ್ಲಿದ್ದಾರೆ? ನನ್ನೊಳಗಿರೋ ದೇವರಾತ್ಮನ ಏನು ಮಾಡ್ತಾರೆ? ಅದ್ಭುತ ಮಾಡ್ತಾರೆ. ನಮ್ಮೊಳಗೆ ದೇವರಾತ್ಮನಿದ್ದರೆ, ಪವಿತ್ರಾತ್ಮ ಭರಿತರಾದರೆ ನಾವು ಅಸಾಧಾರಣವಾದ ಒಂದು ಕಾರ್ಯಗಳು ನಡೆಯುತ್ತೆ. ಅಪೊಸ್ತಲರ ಕೃತ್ಯಗಳು ಮಂಚನಾಳಿ ಸಭೆಯಲ್ಲಿ ತಿರುಗಿ ರಿಪೀಟ್ ಆಗಬೇಕು. ಬೀದಿಗಳಲ್ಲಿ ರೋಗಿ ಸೌಖ್ಯವಾಗಬೇಕು. ಒಂದು ಮದುವೆ ಫಂಕ್ಷನಲ್ಲಿ ಹೋದರೂ ಅಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಒಂದು ಮರಣ ಮನೆಗೆ ಹೋದರೂ ಅಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಒಂದು ಗುರುಪ್ರವೇಶಕ್ಕೆ ಹೋದರೂ ಅಲ್ಲಿ ಸುವಾರ್ತೆ ಸಾರಲ್ಪಡಬೇಕು. ಅನ್ಯ ಜನರು ಗುಂಪು ಗುಂಪಾಗಿ ನಿಮ್ಮ ಹಿಂದೆ ಬರಬೇಕು. ಅದಕ್ಕೆ ಬೇಕಾದದ್ದು ಪವಿತ್ರಾತ್ಮ ದೊರಕುವಂಥ ಒಂದೇ ಒಂದು ದಾರಿ. ನೀವು ಬೇಡಿಕೊಂಡು, ನೀವು ಅದಕ್ಕೋಸ್ಕರ ಕಾದುಕೊಂಡು ದಾಹದಿಂದಿದ್ದರೆ ಆತನು ಕೇಳಿಕೊಳ್ಳೋರಿಗೆ ಎಷ್ಟೋ ಹೆಚ್ಚಾಗಿ ದೇವರಾತ್ಮನ ವರವನ್ನು ಒದಗಿಸುವನಲ್ಲವೋ. ಸಾಧಾರಣ ಹಳೆ ಒಡಂಬಡಿಕೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪವಿತ್ರಾತ್ಮ ಇತ್ತು. ಒಬ್ಬರಿಗೆ ಜ್ಞಾನದಾತ್ಮ, ಒಬ್ಬರಿಗೆ ರಾಜತ್ವದ ಅಭಿಷೇಕ, ರಾಜಕೀಯ ಅಭಿಷೇಕ, ಇನ್ನೊಬ್ಬರಿಗೆ ಯಾಜಕತ್ವದ ಅಭಿಷೇಕ, ಇನ್ನೊಬ್ಬರಿಗೆ ಪ್ರವಾದನೆಯ ಅಭಿಷೇಕ. ಆದರೆ ಹೊಸ ಒಡಂಬಡಿಕೆಯಲ್ಲಿ
ಪ್ರವಾದನೆ, ಅಪೊಸ್ತಲರು, ರಾಜಕೀಯ ಅಭಿಷೇಕ, ಎಲ್ಲ ಅಭಿಷೇಕ ಒಂದೇ ವ್ಯಕ್ತಿಗೆ ಎಲ್ಲರಿಗೂ ಒಂದೇ ಸಮ ಹರಡ್ತಾ ಇದೆ. ಉಪಯೋಗಿಸುವ ದಾಹ ಇರುವುದಾದರೆ ನಾವು ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥಿಸೋಣ. ಇರುವ ಜಾಗಗಳಲ್ಲಿ ಇವತ್ತು ನಾವು ಪವಿತ್ರಾತ್ಮನ ಹೊಂದಿಕೊಂಡೇ ಹೋಗಬೇಕು. ಆ ಅಪೊಸ್ತಲರ ಕೃತ್ಯಗಳು ನಮ್ಮಲ್ಲಿ ತಿರುಗಿ ರಿಪೀಟ್ ಆಗಬೇಕು. ನಾವು ಹೋಗುವಾಗ, ನಾವು ಕೆಲಸ ಮಾಡುವ ನಮ್ಮ ಜೊತೆ ಕೆಲಸದವರು ಯೇಸುವನ್ನು ಕಂಡುಕೊಳ್ಬೇಕು. ಆಮೇನ್. ನಮ್ಮ ಜೊತೆ ಕೆಲಸದವರು ಯೇಸುವನ್ನು ಕಂಡುಕೊಳ್ಬೇಕು. ನಮ್ಮ ಜೊತೆಯಲ್ಲಿ ಮೀಟ್ ಆಗೋರು ಇಂಜಿನಿಯರ್ಸಾ, ಅವರು ಡಾಕ್ಟರ್ಸಾ, ಅಲ್ಲ ಅವರು ಸಾಧಾರಣ ಬಡ ಮಕ್ಕಳ, ಯಾರೇ ಆದರೂ ಅವರಲ್ಲಿ ಪವಿತ್ರಾತ್ಮ ಚಲನೆ ಉಂಟಾಗಬೇಕು. ದೇವರೇ ಪವಿತ್ರಾತ್ಮನ ಕೇಳಿ, ಮಕ್ಕಳಲ್ಲೂ ಕೇಳಿ. ದೀಕ್ಷಾಸ್ನಾನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಕೊರ್ನೆಲ್ಯನ ಮನೆಯಲ್ಲಿ ಪವಿತ್ರಾತ್ಮ ಇಳಿದು ಬಂದರೆ ನಿಮ್ಮ ಮನೆಯಲ್ಲಿಯೂ ನಿಮ್ಮ ಮೇಲೆಯೂ ಪವಿತ್ರಾತ್ಮ ಇಳಿದು ಬರುತ್ತೆ. ನಿಮ್ಮಲ್ಲಿ ಪವಿತ್ರಾತ್ಮ ಇಳಿದು ಬಂದರೆ ಸ್ಕೂಲಲ್ಲಿರೋ ಎಲ್ಲ ಮಕ್ಕಳು ನಿಮಗೆ ಫ್ರೆಂಡ್ಸ್ ಆಗ್ತಾರೆ. ಹಾಲೆಲೂಯಾ. ನಿಮಗೆ ಫ್ರೆಂಡ್ಸ್ ಆಗಬೇಕು ತಾನೆ, ಟೀಚರ್ಸ್ ನಿಮ್ಮ ಫ್ರೆಂಡ್ಸ್ ಆಗಬೇಕು ತಾನೆ. ಇವತ್ತಿಂದ ಕೇಳಿ, ಪವಿತ್ರಾತ್ಮ ನನ್ನಲ್ಲಿ ಶಕ್ತವಾಗಿ ಚಲಿಸಲಿ ಅಂತ. ಎಲ್ಲರೂ ಕೂಡ ದಾಹದಿಂದ ಕೇಳುವವರ ಮೇಲೆ ಎಷ್ಟೋ ಹೆಚ್ಚಾಗಿ ದೇವರಾತ್ಮ ವರವನ್ನು ಕೊಡುತ್ತೇನೆ ಅಂತ ಹೇಳಿರುವ ಆ ದೇವರಾತ್ಮನು ನಮ್ಮ ಮಧ್ಯದಲ್ಲಿದ್ದಾರೆ. ಆತನು ನಮ್ಮೊಳಗಿರುವ ದೇವರಾತ್ಮ ವರವನ್ನು ನಾವಿವತ್ತು ಪ್ರಜ್ವಲಿಸುವಂತೆ ಮಾಡು. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮನ ವರವನ್ನು ದಯಪಾಲಿಸಿರಿ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಮತ್ತೊಂದು ಭಾನುವಾರ ನಿಮ್ಮ ಪಾದ ಬಳಿಯಲ್ಲಿ ಬರುವಂತೆಯೂ, ನಿಮ್ಮನ್ನು ಆರಾಧಿಸುವಂತೆಯೂ, ನಿಮ್ಮನ್ನು ಮಹಿಮೆಪಡಿಸುವಂತೆಯೂ ದೇವರೇ, ನಿಮ್ಮ ವಾಕ್ಯಗಳಿಂದ ಧ್ಯಾನಿಸಿ ನೀವು ನಮ್ಮ ಬಗ್ಗೆ ಏನು ಬಯಸುತ್ತೀರೋ ನಿಮ್ಮ ಚಿತ್ತಕ್ಕೆ ತಕ್ಕ ಹಾಗೆ ನಾವು ಆತ್ಮೀಕವಾದ ಬೆಳವಣಿಗೆಯಲ್ಲಿ ಬರಬೇಕೆಂಬುದು ಬಗ್ಗೆ ಇವತ್ತು ವಾಕ್ಯದ ಮೂಲಕವಾಗಿ ದೇವರೇ ನೀವು ತಿಳಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರೇ, ಆ ಉನ್ನತವಾದ ಸ್ಥಿತಿಗೆ ಸಭೆಯ ಮಕ್ಕಳು ಆತ್ಮೀಕ ಬೆಳವಣಿಗೆ ಉಂಟಾಗಲಿ. ದೇವರೇ, ಯಾವರು ಜಡೀಗರಾಗಿ ಇರದಂತೆ ಶಾರೀರಿಕವಾದ ಆಶಾಗಳನ್ನು ನೆರವೇರಿಸುವರಾಗಿ ಮಾತ್ರ ಇರದೆ ಆತ್ಮೀಕವಾದ ಬೆಳವಣಿಗೆಯ ಬಗ್ಗೆ ದಾಹವುಳ್ಳ ಮಕ್ಕಳಾಗಿ ಸಭೆ ಮಾರ್ಪಡಲಿ. ಆತ್ಮೀಕ ಬೆಳವಣಿಗೆಯಲ್ಲಿ ದೇವರೇ, ನೀವು ಆತ್ಮೀಕವಾಗಿ ಮಕ್ಕಳನ್ನು ಅಭಿವೃದ್ಧಿ ಪಡಿಸುವಾಗ ಅವರಿಗೆ ಭೌತಿಕವಾದ ಎಲ್ಲ ಒಳ್ಳೆತನಗಳು ಜೊತೆ ಬರುತ್ತದೆ ಎಂಬುದು ನಿನ್ನ ಮಕ್ಕಳಿಗೆ ಅದು ಜ್ಞಾಪಕವಾಗಿರಲಿ. ಅಪ್ಪ, ನಿನ್ನ ಕರಗಳಲ್ಲಿ ಬಂದ ಮಕ್ಕಳೆಲ್ಲರನ್ನು ಸಮರ್ಪಿಸುತ್ತೇನೆ. ಚಿಕ್ಕ ಮಕ್ಕಳು, ವಯಸ್ಸು ಮಕ್ಕಳು, ಕುಟುಂಬಸ್ಥರು, ವೃದ್ಧರು, ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತೇನೆ. ಎಲ್ಲರನ್ನು ನಿನ್ನ ಕೃಪೆಯಲ್ಲಿ ಮರಮಾಚಿಕೊಳ್ಳಲಿ. ಇವತ್ತು ಸಭೆಗೆ ಬರಲಿಕ್ಕೆ ಆಗದವರನ್ನು ಕೂಡ ನೆನೆಸಿಕೊಳ್ಳುತ್ತೇನೆ. ಯಾವ ಯಾವ ಕಾರಣಾಂತರಗಳಿಂದ ಸಭೆಗೆ ಬರಲಿಕ್ಕೆ ಆಗಲಿಲ್ಲವೋ ಅವರವರು ಇರುವ ಸ್ಥಳದಲ್ಲಿ ದೇವರ ಆತ್ಮನ ಸ್ಪರ್ಶನೆ ಉಂಟಾಗಲಿ. ಯಾರೂ ದೇವರ ಕೃಪೆ ಬಿಟ್ಟು ಅಗಲಿ ಹೋಗದಿರಲಿ, ದೇವರ ಪ್ರೀತಿ ಬಿಟ್ಟು ಅಗಲಿ ಹೋಗದಿರಲಿ, ದೇವರ ಕರುಣೆಯ ಹಸ್ತದಿಂದ ಯಾರು ದೂರ ಹೋಗದಿರಲಿ. ದೇವರೆಲ್ಲರೂ ದೇವರಲ್ಲಿ ಅನ್ಯೋನ್ಯದಲ್ಲಿ ಐಕ್ಯದಲ್ಲಿ ಇರಲಿಕ್ಕೆ ಸಹಾಯ ಮಾಡು. ತಂದೆಯೇ, ನೀವು ಮಾಡಿದ ಎಲ್ಲ ಉಪಕಾರಗಳಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಆಲಯದ ಕಟ್ಟಡದ ಕೆಲಸ ಕಾರ್ಯಗಳು ದೇವರೇ ಇಷ್ಟು ಮಟ್ಟಕ್ಕೆ ನಡೆಸಿದ್ದಕ್ಕಾಗಿಯೂ ಕೂಡ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರೇ, ಇನ್ನೂ ಉಳಿದ ಕಾರ್ಯಗಳು ಕೂಡ ಅತಿ ಶೀಘ್ರದಲ್ಲೇ ಮಾಡಿ ಮುಗಿಸುವ ಹಾಗೆ ಕರ್ತನು ಸಹಾಯ ಮಾಡು. ಎಲ್ಲ ಸ್ತುತಿಯು, ಎಲ್ಲ ಘನತೆಯು, ಎಲ್ಲ ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.